ಈಗ ಅಮ್ಮನ ಹತ್ರ 600 ಜಿಂಕೆ. ಇವ್ರು ಕೂಗಿದ ತಕ್ಷಣ ಕೆಳಗಡೆ ಬಿತ್ತು ಮರದಿಂದ ಹಿಡ್ಕೊಂಡು. ಪ್ಲಾಸ್ಟಿಕ್ನ ತಿನ್ನಬಾರ್ದು ಅಂತ ಹೇಳ್ಕೊಟ್ಟಿದ್ದಾರಂತೆ, ಅದಕ್ಕೆ ನೋಡಿ ಪ್ಲಾಸ್ಟಿಕ್ನ ಮುಟ್ಟಲ್ವಂಥದ್ದು. ಕಳ್ಳನ ಮಕ್ಕಳು ಬ್ರಿಟಿಷ್ ಅವರು ನಮ್ಮ ಭಾರತೀಯ ಹೆಮ್ಮೆಯ ಪುತ್ರರು ಫ್ರೀಡಮ್ ಫೈಟರ್ಸ್ನ ಎತ್ತಾಕೊಂಬಂದು ಇಲ್ಲಿ ಚಿತ್ರ ಹಿಂಸೆ ಕೊಟ್ಟಂತಹ ಜಾಗ. ಸದ್ಯಕ್ಕಿದು ಒಂದು ರೀತಿಯ ಗೋಸ್ಟ್ ಟೌನ್ ಥರ ಆಗಿಬಿಟ್ಟಿದೆ. ಇಡೀ ಕಾಡಲ್ಲಿ ವಿಷಪೂರಿತ ಹಾವುಗಳು. ಈ ಹಾವುಗಳು ಯಾವ ಲೆವೆಲ್ಗಿತ್ತು ಅಂದರೆ, ಇಂತಹ ಕನಿಷ್ಠವಾದ ಸ್ಥಿತಿಗಳಲ್ಲಿ ನಮ್ಮ ಭಾರತೀಯ ಸ್ವತಂತ್ರ ಹೋರಾಟಗಾರನ ಬ್ರಿಟಿಷ್ ಕಚಡ ನನ್ನ ಮಕ್ಕಳು ಎಷ್ಟು ಟಾರ್ಚರ್ ಕೊಡ್ತಾ ಇದ್ರು ಅಂದರೆ, ನಮಸ್ಕಾರ, ಶುಭೋದಯ. ಇವಾಗ ನಾವು ಹೋಗ್ತಾ ಇದ್ದೀವಿ ಪೋರ್ಟ್ ಬ್ಲೇರ್ನ ಬಹಳ ಐತಿಹಾಸಿಕ ಬ್ರಿಟಿಷರು ಆಕ್ರಮಣ ಮಾಡಿಕೊಂಡು ಹನಿಮೂನ್ ಮಾಡ್ತಾ ಇದ್ದಂತಹ ರಾಸ್ ಐಲ್ಯಾಂಡ್ಗೆ. ಅಲ್ಲಿ ಸಿಕ್ಕಾಪಟ್ಟೆ ಕ್ರೇಜಿಯಾಗಿರುತ್ತೆ ಇವತ್ತು ಎಕ್ಸ್ಪೀರಿಯೆನ್ಸು. ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟು ಇಲ್ಲಿಯ ಜರ್ನೀಸು. ನಾವು 9:45 10 ಗಂಟೆಗೆ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಅನ್ವರ್ ಭಾಯ್ ಸ್ವಲ್ಪ ಗೈಡ್ ಮಾಡ್ತಾ ಇದ್ದಾರೆ. इसके बारे में बोलो भाई, इधर कैसे चलता है, क्या चलता है, कितने बजे चलता है? फाइबर बोट है ना? फाइबर बोट है, 10+2 बोट है. ಹಾಂ, 12 ಜನ ಆಗೋವರೆಗೂ ಹೋಗೋಕ್ಕಾಗಲ್ಲ. 12 ಜನ ನಿಮ್ಮದೇ ಸ್ವಂತ ಗ್ರೂಪ್ ಇದ್ದರೆ ನೀವು ಸಪ್ರೇಟಾಗಿ ಹೋಗ್ಬೋದು. ನಿಮ್ಮದು ಸಿಂಗಲ್ ಪರ್ಸನ್ ಇದ್ದರೆ ನೀವು ಬೇರೆ ಯಾರ ಜೊತೆಗಾದ್ರು ಗ್ರೂಪಲ್ಲಿ ಹೋಗಬೇಕು. 11 ಜನ ರೆಡಿ ಆಗೋ ತನಕ ನೀವು 12ನೇವ್ರು ಹೋಗೋಕ್ಕಾಗಲ್ಲ. ಬೆಳಗ್ಗೆ ಇಲ್ಲಿನ ವಾತಾವರಣ ಈ ಥರ ಇದೆ. ನೆನ್ನೆ ಸಂಡೇ ಹೋಗಬೇಕಾಗಿತ್ತು. ಸಂಡೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಜನ ಜಂಗುಳಿ ಇರುತ್ತೆ ಅಂದ್ಬಿಟ್ಟು ಸಂಡೇ ಬೇರೆ ಕಡೆ ಹೋಗಿ ಇವತ್ತು ಸೋಮವಾರ ದಿವಸ ರಾಸ್ಗೆ ಹೋಗ್ತಾಯಿದ್ದೀವಿ. ಬೋಟ್ ಸಿದ್ಧವಾಗಿದೆ. 470 ರೂಪಾಯಿ ಆಗುತ್ತೆ ರಾಸ್ ಐಲ್ಯಾಂಡ್ಗೆ ಹೋಗೋದಕ್ಕೆ. ಟೈಮಿಂಗು ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟು. ನಮ್ಮ ಬೋಟ್ ಡ್ರೈವರು ನಮ್ಮ ಬೋಟಿಗೆ ಬೇಕಾಗಿರುವಂತಹ ಇಂಧನವನ್ನು ಕೈಯಲ್ಲಿ ಹಿಡ್ಕೊಂಡು ಜೊತೆಗಿರುವಂತಹ ಪ್ರೇಕ್ಷಕರನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ರಾಸ್ ಐಲ್ಯಾಂಡ್ಗೆ ತಲುಪೋದಕ್ಕೆ ನಮ್ಮ ಜರ್ನಿ ಟೈಮು 10 ನಿಮಿಷ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ರಾಸ್ ಐಲ್ಯಾಂಡು. ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಬೋಟಲ್ಲಿ ಕೂತ್ಕೊಂಡ್ರೆ 10 ನಿಮಿಷದಲ್ಲಿ ಆ ಕಡೆ ತಲುಪ್ತೀವಿ. ಸೊ ಬರುವಂತಹ ಎಲ್ಲ ಪ್ರವಾಸಿಗರಿಗೆ ಲೈಫ್ ಜಾಕೆಟು ಕಂಪಲ್ಸರಿ. ಇದು ಜೆಟ್ಟಿ. ಇಲ್ಲಿ ನೋಡಿ, ಎಲ್ಲ ಪ್ರವಾಸಿಗರು ಲೈಫ್ ಜಾಕೆಟ್ನ ಹಾಕೊಳ್ತಾ ಇದ್ದಾರೆ. ಹಾಕ್ಕೊಂಡು ಇಲ್ಲಿಂದ ಬೋಟ್ಗೆ ಹತ್ತಬೇಕು. ನಮ್ಮ ಬೋಟು ಬರುತ್ತೆ ಈ ಕಡೆಯಿಂದ. ಲೈಫ್ ಜಾಕೆಟ್ ತರಕ್ಕೆ ಹೋಗಿದ್ದಾರೆ ನಮ್ಮ ಬೋಟ್ ಡ್ರೈವರ್. ರಾಸ್ ಐಲ್ಯಾಂಡನ್ನು ಈಗ ಮರುನಾಮಕರಣ ಮಾಡಲಾಗಿದೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ. ಇದನ್ನು ಪ್ಯಾರಿಸ್ ಆಫ್ ದ ಈಸ್ಟ್ ಅಂತ ಕರೆಯೋರು. ಯಾಕೆ ಅಂತ ಮುಂದೆ ಹೇಳ್ತೀನಿ. ಪ್ಯಾರಿಸ್ ಅಂದರೆ ಗೊತ್ತಲ್ಲ, ಚಮಕ ಆ ಥರ. ಅಂಥದ್ದು ಏನಿದೆ ಚಮಕಿಲ್ಲಿ ಅನ್ನೋದನ್ನು ಅರ್ಥಕೊಂಡು ಅಲ್ಲಿ ತಿಳ್ಕೊಳ್ಳೋಣ ಯಾಕೆ ಈ ಜಾಗವನ್ನು ಪ್ಯಾರಿಸ್ ಆಫ್ ದ ಈಸ್ಟ್ ಅಂತ ಕರಿತಾಯಿದ್ರು ಅಂತ. ಬೋಟ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀರಿನ ಕ್ಲಾರಿಟಿ ನೋಡ್ರಿ. ಜಾಗ ನೋಡೋದಕ್ಕೆ ಬಹಳ ಅದ್ಭುತ ಅನಿಸುತ್ತೆ. ಆದರೆ ನಾವು ಹೋಗ್ತಾ ಇರುವಂತಹ ರಾಸ್ ಐಲ್ಯಾಂಡ್ನ ಕರಾಳ ಕಥೆಯನ್ನು ಕೇಳೋದಕ್ಕೆ ಸಿದ್ಧರಾಗಿ. ಶ್ರೀ ವಿಜಯಪುರಂ ಅಥವಾ ಪೋರ್ಟ್ ಬ್ಲೇರಿಂದ ರಾಸ್ ಐಲ್ಯಾಂಡು 3 ಕಿಲೋಮೀಟರ್ ದೂರದಲ್ಲಿರೋದು. ಕರೆಕ್ಟಾಗಿ 1 ಗಂಟೆ 20 ನಿಮಿಷ ಸಮಯ ಕೊಟ್ಟಿದ್ದಾರೆ ಈ ಒಂದು ದ್ವೀಪವನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಈ ದ್ವೀಪವನ್ನು ನಾನು ಎಕ್ಸ್ಪ್ಲೋರ್ ಮಾಡಲ್ಲ, ನನ್ನ ಜೊತೆ ಇನ್ನೊರು ಬಹಳ ಮುಖ್ಯವಾದ ಪರ್ಸನ್ನು ಜೊತೆ ಸೇರಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಅವ್ರ ಹೆಸರು ಅನುರಾಧ ಮೇಡಮ್ ಅಂತ, ಭಾಳ ಫೇಮಸ್ ಇಲ್ಲಿ. ಬರ್ತಿದ್ದಂಗೆ ನೋಡಿ ಜಾಪನೀಸ್ ಬಂಕರ್ ಇದೆ. ಬರ್ತಿದ್ದಂಗೆ ನಮಗೆ ಹಾಯ್ ಹೇಳೋದಕ್ಕೆ ಮುದ್ದಾದ ಜಿಂಕೆಗಳಿವೆ. ವಾಹ್, ಏನು ಮುದ್ದಾಗಿದೆ ಇದು ನೋಡಿ. ಇದು ಕೋಡಿರೋ ಜಿಂಕೆ. ಓಯ್ ಗುಮ್ಮತ್ತಂತೆ. ಆಶ್ಚರ್ಯ, ಮನುಷ್ಯರ ಮಧ್ಯ ಜಿಂಕೆಗಳು ನೋಡಿ. ಇವರೇ ನಮ್ಮ ಅನುರಾಧ ಮೇಡಮು. ಅನುರಾಧ ಮೇಡಮ್ कैसे हो? आपको देखने के लिए आया मैं. ಹಾಂ, ಈಗ ಮೊದಲನೇದಾಗಿ ನಾನು ಅನುರಾಧ ಮೇಡಮ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಮೇಡಮ್, आपके बारे में थोड़ा शब्द में बोलिए प्लीज़, हमारे लोगों के लिए. आपके लोगों के लिए? हाँ. जिस जगह पर सबसे पहले तो जिस जगह पर आप घूमने के लिए आए हो, ये थी अंडमान निकोबार की पहली राजधानी, फर्स्ट कैपिटल. हाँ. इसका पूरा नाम है डैनियल रॉस. ब्रिटिश के फर्स्ट सर्वेयर के नाम से रखा गया. 1740 जब सर्वे किया गया तब ये आइलैंड 200 एकर्स के थे. मगर मैं यहाँ पर कैसे हूँ? हाँ. मेरे माँ के पूर्वज, मेरे पिता के पूर्वज कैदी बनकर इधर आए थे.
मैं उसी की 4th जनरेशन। आप कैदी बन के आए थे फैमिली? हाँ, मेरा फैमिली कैदी बन के। ಓ ಇವರೆಲ್ಲ ಜೈಲ್ಗೆ ಹಾಕಿದ್ರಂತೆ ಇವರ ತಂದೆ ತಾಯಿನ, ಅದಾದ್ಮೇಲೆ ಬಂದಂತಹ ಜನರೇಷನ್. ಓಕೆ ಮೇಡಮ್, उसके बाद में? उसके बाद में मेरा परिवार ये आइलैंड को 1947 में खाली किया। ओ जब स्वतंत्र मिला, हाँ, स्वतंत्र खाली सिद्धांत किया। खाली ಮಾಡಿದ್ರಂತೆ. हाँ, उसके बाद क्यों खाली किया? ये आइलैंड सेंटर से क्रैक हो गया था। अर्थक्वेक की वजह से? हाँ, अर्थक्वेक है उसकी वजह से। ಓ ಇಲ್ಲಿ ಭೂಕಂಪ ಆಗಿದ್ರಿಂದ ಇಲ್ಲಿನ ಜನಗಳು ಇಲ್ಲಿ ಇದ್ದಿರಲ್ಲ. कितना जन थे 1947 में? वो काफ़ी लोग थे, लोग रेसिडेंस, आधा लोग चले गए थे, आधा लोग रहते थे। हाँ, ಭೂಕಂಪ ಆಗಿದ್ರಿಂದ ಎಲ್ಲ ಜಾಗ ಖಾಲಿ ಮಾಡಿದ್ರಂತೆ. ಓಕೆ. उसके बाद फिर हमारा परिवार वहाँ रहने लगा। हाँ. फिर जब हम लोग, मेरे मदर फादर की शादी हुआ, फिर हम लोग इधर आने लगे। जब छोटे बच्चे थे आए तो मैंने इस हिरन को देखा था। हाँ, हिरन थे? हाँ, हिरन को ब्रिटिश ने लॉन्च किया। ओ ब्रिटिशर्स ತಂದು ಬಿಟ್ಟಿದ್ದ ಇಲ್ಲಿಗೆ? और वो पीकॉक को भी वही लेकर आए। पीकॉक को भी वही? वही लेकर आए। ओ इसको बहुत अच्छा तरीके से रखा था क्या? हाँ, हंटिंग भी करते थे। ಹಂಟಿಂಗ್ ಮಾಡ್ತಾ ಇದ್ರಾ? हाँ, खाते हैं। ಓ ಕಚಡ ನನ್ನ ಮಕ್ಕಳು ರೀ ಬ್ರಿಟಿಷು. ನಮ್ಮ ದೇಶನ ಹಾಳು ಮಾಡಿದಲ್ದೆ, ನಮ್ಮ ಜನಗಳನ್ನ ಗೋಳಿಕೊಳ್ಳೋದಲ್ದೆ ಇನ್ನು ಸಾಕಷ್ಟು ತೊಂದರೆಗಳನ್ನ ಕೊಟ್ಟಿದ್ದಾರೆ. फिर जब मैंने देखा ना, मुझे बहुत माँ से जुड़ो छोटू, मार मिल करते, माँ डंडा उठाए डंडा उठाए। ಎಲ್ಲ ಫ್ರೆಂಡ್ಸು ಜಿಂಕೆಗಳು चल पीछे चलो, माँ चुपचाप चलो साइलेंस से। ಹೆಂಗ್ ಮಾತಾಡಿಸ್ತಾರೆ ಮಕ್ಕಳ चलो ಥರ. चलो आओ। तो मैंने देखा, इनको बहुत अच्छा लगा। जो छोटी बच्ची थी माँ की गोद में आई थी, हाँ बाद में धीरे धीरे आने लगी। फिर देखा लोग इसका हंटिंग कर रहे हैं हाँ. वो दिन को। ಸೊ आपको बुरा लगा? ಸೊ ಇದನ್ನೆಲ್ಲ ಹಂಟಿಂಗ್ ಮಾಡ್ತಾ ಇದ್ರಂತೆ, ಅದಕ್ಕೆ ಅದನ್ನು ಉಳಿಸ್ಬೇಕು ಅಂದ್ಬಿಟ್ಟು ಇವರು ನಿರ್ಧಾರ ತೊಗೊಂಡ್ರಂತೆ. ಇಲ್ಲಿ ಹಾಕಿದ್ದಾರೆ ನೋಡಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ್. आज से 50 इयर्स पहले हाँ. यह हिरन ख़त्म हो चुका था। मेरे हफ्ते लगा मुझे, यहाँ थे मुश्किल से 17-18 ऐसे कुछ हिरन थे। ओ ಎಲ್ಲ पहले कितना था? पहले काफ़ी थे। यहाँ इतना हिरन था कि मतलब लोग चल नहीं पाएंगे, इतना हिरन था। ಅಷ್ಟೊಂದು ಜಿಂಕೆಗಳಿತ್ತಂತೆ. ಅದಾದಮೇಲೆ ಬರೀ 18-17 ಉಳ್ಕೊಂತಂತೆ. ಅದಾದಮೇಲೆ ಇವರು ಅದನ್ನು ಉಳಿಸ್ಬೇಕು ಅನ್ನೋ ನಿರ್ಧಾರವನ್ನು ತೊಗೊಂಡ್ರಂತೆ. ಓಕೆ. उसके बाद में आपको क्यों लगा इनको बचाना है? हमें जीने का अधिकार है, उसे भी जीने का अधिकार है। ಆಹಾ, ಎಂಥ ಮಾತು! ನಮಗೆಷ್ಟು ಈ ಭೂಮಿ ಮೇಲೆ ಬದುಕುವಂತಹ ಅಧಿಕಾರ ಇದೆ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಪ್ರತಿಯೊಂದು ಕ್ರಿಮಿಕೀಟಗಳಿಗೂ ಕೂಡ ಅಷ್ಟೇ ಹಕ್ಕಿದೆ ಅಂತ ಹೇಳ್ತಾರಮ್ಮ. इसलिए कोशिश करी, छोटा सा कोशिश किया इनको बचाने के लिए। हाँ। अभी मेरे पास 600 ईयर्स है। ಆ? ಓ ಈಗ ಅಮ್ಮನ ಹತ್ರ 600 ಜಿಂಕೆ ಸಾಕಿ. ಓಕೆ, सब आपका फ्रेंड्स है? मैं बुलाऊँ एक बार? हाँ, चलो मिलाती हूँ आपको। एक जगह में बुलाओ. एक जगह है उसको बुलाने का, उधर बुलाती हूँ। चलो, ये रहा प्रिंटिंग प्रेस। तब तक ये लोग पीछे आएंगे। ನಮ್ಮನ್ನು ಬಿಡಲ್ಲ ಜಿಂಕೆಗಳು, ಯಾಕಂದರೆ ಅಮ್ಮ ಇದಕ್ಕೆ ಊಟ ಹಾಕ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ. ಅಮ್ಮ ಕಿತ್ನಾ ಸಾಲ್ ಸೆ ಖಿಲಾ ರहे हो आप इस सबको? 60 ईयर्स से 60 ईयर्स से 6 ವರ್ಷದಿಂದ. हर दिन आपको कितना खर्चा लगता है इनको खिलाने में? सब ब्रेड डालते हो ना? नहीं, खाली ब्रेड नहीं, वेजिटेबल लाती है। वेजिटेबल ब्रेड. लोग ग्रीन खाने वाले। ये ब्रेड भी मक्का और चना का बना हुआ है। हाँ. इसमें बहुत सारा चीज़ मिला मैदा हुआ है। नहीं? नहीं, मैदा नहीं, आटा है, मक्का का आटा है। 5 ये सब ಧಾನ್ಯಗಳನ್ನ मिलेगा। ಮಿಕ್ಸ್ इसमें ಆಗಿ. ईस्ट नमक तेल नहीं है, ओ ओके ओके. क्योंकि इन लोगों को ईस्ट नमक तेल वाला ब्रेड दोगे तो इनको स्किन प्रॉब्लम्स होते हैं ओ और इनको सब बाल सब झड़ जाएगा इनके बदन का। आप कैसे बनाते हो इसको ब्रेड को? एक बेकरी वाला का ऑर्डर देके बनाती हूँ। हर दिन? हर दिन बनवा के लाती कितना पाउंड ब्रेड? हूँ। 100 पैकेट्स लेकर आती हूँ। ओ पूरा लाद के मेरे रूम में से भरा हुआ है, लाद के लाती हूँ। फिर वेजिटेबल्स पूरा बैग भर के लाती हूँ, खरीदती हूँ वो बस्ता में, बड़े बड़े बैग्स में खरीदती हूँ, वो ला के डालती हूँ उनको। ये बैज आपको दिया है ना, ये क्या है? ये अंडमान निकोबार कमांड, आर्मी एयरफोर्स नेवी का है। हाँ हाँ. किसी अच्छे काम करने के लिए दिया जाता है। ओ सिनकैन. हाँ, ये 1987 ये आइलैंड डिफेंस को हैंडल कर दिया। तो डिफेंस ने इसको बचाने में बहुत मदद किया। 1987 में ये आइलैंड इंडियन नेवी को दे दिया गया। हाँ. तो उन लोगों ने काफ़ी मदद की इनको बचाने में। 1987 या 1997? 1987 में ये आइलैंड डिफेंस को हैंडल किया। ಓ ಓಕೆ ಓಕೆ. गवर्नमेंಟ್ ಸೊ ನೇವಿಯವರ ಕೈಗೆ ಇದು ಬಂದ ನಂತರ ಈ ಒಂದು ಐಲ್ಯಾಂಡ್ನ ಡೆವಲಪ್ಮೆಂಟು ತುಂಬ ಚೆನ್ನಾಗಾಯ್ತಂತೆ. ಅದ್ರ ಮುಂಚೆ ಫುಲ್ಲು ಉಸ್ಕೆ ಪೀಚೆ ಪೂರ ಬೇಕಾರ್ತಾ ನೇವಿಯವರೇ ಸಂಪೂರ್ಣವಾಗಿ ಅವರ ಡಿಸಿಪ್ಲಿನಿಂದ ಉದ್ಧಾರ ಮಾಡಿದ್ರಂತೆ. ಅಮ್ಮನಿಗೆ ಹಾಂ ನೋಡಿ, ಇಲ್ಲಿ ಈ ಮೇಡಮ್ ಅವ್ರನ್ನ ಗುರ್ತಿಡಿತಾರೆ. ಎಲ್ಲ ಜಿಂಕೆಗಳಿಗೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. तो हर हिरण को एक नाम दिया आपने? हाँ, नाम दिया। चल चिकलेट उधर चल। ಸೋನಾಲಿ ಅಂತ ಒಂದು ಕರೀತಾ ಇದ್ದಾರೆ. ಇದು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಪ್ರಿಂಟಿಂಗ್ ಪ್ರೆಸ್. ಮೇಡಮ್ थोड़ा प्रिंटिंग प्रेस एक और बात बोलिए।
सर ये रहे प्रिंटिंग प्रेस। हाँ। उस जमाने इस पेपर के नाम था डेली इंग्लिश 1 पेज ओह, और Daily English 1 पेपर पढ़ते थे 1947 इसे पोर्ट ब्लेयर शिफ्ट किया और इसका नाम रखा गया द डेली टेलीग्राम। आज भी इंग्लिश और हिंदी में चल रही है। ये ट्री है 99 ईयर्स का। अब इसने बिल्डिंग को होल्ड किया क्योंकि ये ट्री पहले टॉप पे आया, उसके बाद इसके रूट्स डाउन आए। ये रहा पावर हाउस, बिजली घर ये था। आइए आपको एक चीज़ से मिलाती हूँ, मैं किसी को आवाज़ देती हूँ, वो आएगा तो ठीक है। छिक छिक परी ಈಗ ನೋಡಿ ಪಲ್ಲಿ! ಒಂದು ಆವಾಜ್ ಆಗ್ತಾ ಇದ್ದಾರೆ. पल्ली पल्ली रानी परी ಈ ತರ ಒಂದು ಜಾಗ ನೀವು ಯಾವ ए परी आए आए, बहुत गर्म लगता है ना, गम हो गया पूरा गम हो गया। वो देख लीडर आ गई, बेबो आ गई, छप आ गया, छप आ गया। ಮಾತಾಡ್ತಾರೆ ಇವರು. सीधा पक्षिगಳೆಲ್ಲ ಬಂತು. सीधा बर्ड्स। हाँ आपकी आवाज सुन के आ गई. हाँ वहाँ सुन के आ गई। परी अभी मैं स्कूल को बुला रही अनिल को। परी पल्ली आ आ आ आ ನೋಡಿ ಬಂತು ಪರಿ ಅಂತ ಕೂಗಿದ್ರು. परी वो देखो बेटी, वो आती है वो देखो सर, वो आती है अपने घर से, वो आती है। आजा आ नीचे आ। ಅಯ್ಯೋ ಅಳಿಲು, हाँ ಅಳಿಲ ಹೆಸರು ಪರಿನಾ? हाँ ಇವ್ರು ಕೂಗಿದ ತಕ್ಷಣ ಕೆಳಗಡೆ ಬಿತ್ತು ಮರದಿಂದ ಹಿಡ್ಕೊಂಡು. पल्ली आ। ಇನ್ಕೋ ಬಿ ಕಿಲಾತೆ ಹೋ. हाँ हाँ ಇವಕ್ಕೂ ಊಟ ಆಗ್ತಾರಂತೆ. ನೋಡಿ ಇದು ಈ ಬಿಲ್ಡಿಂಗ್ಗಳ ಸ್ಟ್ರಕ್ಚರ್ಗಳನ್ನು ಹಿಡಿದಿಟ್ಟಿರೋದು ಈ ಮರಗಳ ಬೇರು. ಈಗ ಅಮ್ಮ ಪ್ರಾಣಿಗಳಿಗೋಸ್ಕರನೇ ಮಾಡಿಸಿರೋ ಸ್ಪೆಷಲ್ ಬ್ರೆಡ್ ले आ आ आ आ ಕೊಡ್ತಾ ಇದ್ದಾರೆ. लीडर आजा, मैं डाल दिया, आओ आओ। ಬ್ರೆಡ್ ಹಾಕಿದ್ರು ನೋಡಿ ಇಲ್ಲಿ. ಈ ಥರ ಒಂದು ನೋಟ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಇದು ನೋಡಿ ಹಾಕ್ತಿದ್ದಾರೆ ಎಲ್ಲದಕ್ಕೂ. आजा परी नीचे आ बेटा आ। ಎಷ್ಟಿತ್ತು, 3-4 ಇತ್ತು. ಇವಾಗ ನೋಡಿ ಎಷ್ಟು ಜಿಂಕೆಗಳು ಬಂದಿವೆ ಅಂತ. चलो ಏ ಬೇಕ್ರಿ ಹೇಗೆ ಅಮ್ಮ? बेकरी वहाँ सामने है। ಇದೇನು ನೋಡ್ತಾ ಇದ್ರಿ, ಇದು ಪವರ್ ಹೌಸು. ಪವರ್ ಹೌಸ್ ಪಕ್ಕ ಪತ್ರಿಕೆ. वो है स्टीम बॉयलर। ಓ ದಿಖಾವಮ್ಮ ಹೊಸ್ಕು ಇಂಪಾರ್ಟೆಂಟ್ ಏನಾ वो ये चीज़. ये चीज़ इम्पोर्टेंट। ಯಾಕೆಂದರೆ ಇಡೀ ಈ ರಾಸ್ ಐಲ್ಯಾಂಡ್ಗೆ ಕಳ್ಳನ ಮಕ್ಕಳು ಬ್ರಿಟಿಷರು ನಮ್ಮ ಭಾರತೀಯ ಹೆಮ್ಮೆಯ ಪುತ್ರರು ಫ್ರೀಡಮ್ ಫೈಟರ್ಸ್ನ ಎತ್ತಾಕೊಂಬಂದು ಇಲ್ಲಿ ಚಿತ್ರಹಿಂಸೆ ಕೊಟ್ಟಂತಹ ಜಾಗ. ಅವರಿಗೆ ಕುಡಿಯೋಕ್ಕೆ ನೀರು ಕೊಡ್ತಾ ಇರಲಿಲ್ಲ, ಊಟನೂ ಕೊಡ್ತಾ ಇರಲಿಲ್ಲ. ತುಂಬ ಕನಿಷ್ಠವಾದ ಸಿಚುವೇಶನ್ಸ್ ಎಲ್ಲವನ್ನ ಬದುಕಿಸಿದ್ರು. ಆದರೆ ಅವ್ರುಗಳಿಗೆ ಮಾತ್ರ ಅದ್ಭುತವಾದ ವಾಟರ್ ಪ್ಲ್ಯಾಂಟ್ನ ಮಾಡಿಕೊಂಡು, ಡಿಸ್ಟಿಲೇಷನ್ ಪ್ಲ್ಯಾಂಟ್ ಮಾಡಿಕೊಂಡು, ಯಾಕಂದರೆ ಇಲ್ಲಿ ಮಲೇರಿಯಾ ಮತ್ತು ಕಾಲರ ತುಂಬ ಇತ್ತು, ಅದಕ್ಕೋಸ್ಕರ. ನೋಡಿ ಇದು ಹೆಂಗಿದೆ ಜಾಗ. ವಾ 100 ವರ್ಷದ ಮರ. ಅಮ್ಮ ಇವಾಗ ಇದ್ರ ಬಗ್ಗೆ ಹೇಳ್ತಾರೆ. सर अंडमान निकोबार में गॉड गिफ्ट है। ಹಾಂ सी के किनारे लैंड पर 10-15 का ड्रिल करोगे स्वीट वाटर। यहाँ 12 वेल थे, उसके बावजूद भी इन लोगों ने डिस्टिल वाटर बनाया। सी वाटर को स्टीम और फिल्ट कर कर वहाँ जाकर डिस्टिल वाटर में कन्वर्ट करते थे। ಓ उस ज़माने इलेक्ट्रिसिटी नहीं, तो इन लोगों ने उठ फायर का लकड़ी का इस्तेमाल किया। ये रहा फायरिंग पॉइंट, आग जलने की जगह। हाँ, बेंकी और आग सारे जलती है। फिल्टर में सी वाटर। ಇದರೊಳಗೆ ಫಿಲ್ಟರ್ಸಲ್ಲಿ ಸಮುದ್ರದ ನೀರು. हाँ जब ये आग जलेगा, फिल्टर का पानी गर्म होगा, बॉयल होगा तो भाप निकलेगी। ಹಾಂ ಹಾಂ भाप को रोक कर पानी बनाकर सारे पानी को, ये ट्यूब है, ट्यूब के निशान है, ये ट्यूब के थ्रू ಏನು ಮಾಡ್ತಾಯಿದ್ರು ಅಂದರೆ ಇಲ್ಲಿ ನೀರನ್ನು ಕಾಯಿಸೋರು ಆ ಟ್ಯೂಬ್ ಮೂಲಕ ಬಂದಂಥ ಆವಿಯನ್ನು ಡಿಸ್ಟಿಲ್ ಮಾಡಿ ನೀರನ್ನು ತೆಗಿಯೋರು. ಯಪ್ಪ. ಆದರೆ ಇಲ್ಲಿ ಅಂಡಮಾನ್ನ ವಿಶೇಷತೆ ಏನಪ್ಪ ಅಂದರೆ ಸಮುದ್ರ ಪಕ್ಕದಲ್ಲಿದ್ರೂ ಕೇವಲ ಪಕ್ಕದಲ್ಲೇ 15 ಮೀಟ್ರಲ್ಲೇ ನಿಮಗೆ ತೋಡಿದ್ರೆ 15 ಮೀಟ್ರಲ್ಲಿ ನಿಮಗೆ ಸಿಹಿ ನೀರಿನ ಬಾವಿ ಸಿಗುತ್ತೆ. ತೋ ಏ ಇಸ್ಕೋ ಹಿ ಪೀತೆ थे क्यों? क्योंकि इनको यहाँ के पानी से स्किन डिजीज होते थे और इसके बारे में इन्फॉर्मेशन मिला इनके ग्रेवयार्ड में। इनके ग्रेवयार्ड में जितने भी लोग मरे हैं, हाँ 100 में से 95% ब्रिटिश मैन 40 एज के अंदर है। 40 से ज़्यादा एक ही व्यक्ति जिसका एज है 67, छोटे बच्चे अधिक है, मगर सबसे स्मॉल बेबी है 22 आवर्स बेबी जिसका नाम है लॉरेंस। और कोई भी फ्रीडम फाइटर नहीं, सब मलेरिया और स्किन डिजीज से मरे, ಸಬ್ ಮರ್ಗೆ सब मर गए। ಎಲ್ಲರೂ ಸತ್ತೋಗ್ತಾ ಇದ್ದಾರಂತೆ 40 ವರ್ಷದ ಒಳಗೆ. ಇಲ್ಲ ಸ್ಕಿನ್ ಡಿಸೀಸು, ಇಲ್ಲ ಮಲೇರಿಯಾ. ಉಸ್ಕ ಕಾರಣ ಪಾನಿ. पानी ಸೊ ಶುದ್ಧ ಕುಡಿಯುವ ನೀರಿನ ಮಹತ್ವ ಅರ್ಥ ಮಾಡ್ಕೊಳ್ಳಿ ಎಷ್ಟು सिर्फ ಮುಖ್ಯ. ओनली फॉर द ब्रिटिश मैन, खाली ब्रिटिश के लिए प्रॉब्लम, इंडियन के ಓ लिए। ಇದು ಇಂಡಿಯನ್ಸಿಗೆ ಕೊಡ್ತಾ ಇಲ್ಲ ಈ ನೀರು, ಬರೀ ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳ್ತಿದ್ರು. ಆ ರೀತಿ ನಮ್ಮನ್ನು ಕನಿಷ್ಠವಾಗಿ ನೋಡ್ತಾ ಇದ್ದಂತಹ ಬ್ರಿಟಿಷ್ ಕಚಡ ನನ್ನ ಮಕ್ಕಳು. ये है नेचुरल स्विमिंग पूल। ಹಾಂ 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 ಇಲ್ಲಿ ನೋಡಿ जब ನ್ಯಾಚುರಲ್ भी ಸ್ವಿಮ್ಮಿಂಗ್ ಪೂಲ್. ये है सॉल्ट वाटर स्विमिंग पूल। ಹಾಂ समुद्र में जब भी हाई टाइड होगा, इसके अंदर 4 बॉक्स है,
हाँ। उस बॉक्स को ओपन करे सारा सी वाटर अपने आप अंदर आएगा। ಓ और जब पानी स्विमिंग कर लेंगे, पानी गंदा हो जाए, जब सी में लो टाइड होगा, बॉक्स को खोलिए, पानी अपने आप भर जाएगा। ಎಂಥ ಸಿಸ್ಟಮ್ ಮಾಡಿದ್ರು ನೋಡಿ. ಇಲ್ಲಿ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲು, ಇಲ್ಲೇ ಸಮುದ್ರ ಇದೆ, ಸಮುದ್ರದ ಪಕ್ಕನೇ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದಾರೆ, ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲು. ಈ ಸ್ವಿಮ್ಮಿಂಗ್ ಪೂಲಲ್ಲಿ ಬ್ರಿಟಿಷರು ಎಂಜಾಯ್ ಮಾಡ್ತಾಯಿದ್ರು. ಈಗ ಹೈ ಟೈಡ್ ಬಂದಾಗ ನೀರು ತುಂಬ್ಕೊಳ್ಳೋದು, ಲೋ ಟೈಡ್ ಬಂದಾಗ ಅಲ್ಲಿ वो देखो बॉक्स है, ಈ ಬಾಕ್ಸ್ಗಳಲ್ಲಿ वो देखो पानी के ये ना? अंदर, वो अंदर पानी के अंदर देखो। ಹಾಂ 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 ಒಳಗೆ ನೋಡಿ, ನೀರು ಒಳಗೆ ತೂತಿದೆ, ಅದರಿಂದ ನೀರು ತಾನಾಗೆ ಆಚೆ ಹೋಗ್ಬಿಡೋದು, ಮತ್ತು ಫ್ರೆಶ್ ಆಗಿ ನೀರು ಫಿಲ್ ಆಗೋದು. ಇದರಿಂದ ಏನಾಗೋದು ಅಂದರೆ ಇಲ್ಲಿನ ನೀರು ಕೊಳಿತಾ ಇರಲಿಲ್ಲ. ಓಕೆ, तो सॉल्ट वाटर में भी यही ये नहाते थे, स्विमिंग करते थे. स्वीट वाटर नहीं। हाँ हाँ, ये तो बहुत यूनिक जगह है. ये पेड़ इसके बिना ये गिर जाएगा ना? हाँ, इसके बिना ये गिर जाएगा, इसी ने बचा रखा है। हाँ हाँ हाँ. अम्मा ये शावर रूम था क्या? नहीं नहीं, ये बाद में डिफेंस बना था, इसमें मोटर था, इसको यूज डिफेंस है तो बहुत अच्छा सुविधा था ना हमें। हाँ अभी हाँ. डिफेंस अब चली क्यों ख़त्म हो गया? अब ये गवर्नमेंट टेक ओवर कर रही है। ಹಾಂ ಹಾಂ ನೋಡಿ, ಅದಕ್ಕೆ ಹೇಳೋದು, ಡಿಫೆನ್ಸ್ ಇದ್ದಾಗ ಎಲ್ಲ ಚೆನ್ನಾಗಿತ್ತಂತೆ, ಸ್ವಿಮ್ಮಿಂಗ್ ಪೂಲ್ ಕೂಡ ವರ್ಕ್ ಆಗ್ತಾಯಿತ್ತಂತೆ. ಸರ್ಕಾರ ಟೇಕ್ ಓವರ್ ಮಾಡ್ತಿದ್ದಂಗೆ ಡಮ್, ಮತ್ತು ಅದೇ ಹಣೆ ಬರ, ಕೊಳುತು ನಾರ್ತಾ ಇರೋವಂತಹ ಜಾಗ. ಮರಗಳು ನೋಡಿ, ಇಲ್ಲಿ ಕಾಂಬೋಡಿಯಾದ ಅಂಕೋರ್ ವಾಟ್ಗೆ ಹೋದಾಗ ನಾನು ಈ ಥರ ಮರಗಳನ್ನ ನೋಡಿದ್ದು, ಮತ್ತು ಇಲ್ಲೇ ನೋಡ್ತಾ ಇರೋದು. ಸದ್ಯಕ್ಕಿದು ಒಂದು ರೀತಿಯ ಗೋಸ್ಟ್ ಟೌನ್ ಥರ ಆಗಿಬಿಟ್ಟಿದೆ. ಅಮ್ಮ, आपका उम्र कितना है? 60। हाँ 60? हाँ जी, फिर भी आप इतना एनर्जेटिक हो, कैसे? 65 हो गया। हाँ 65 हो गया। अब्बा, आप पैदा हुए अंडमान में ही ना? हाँ, इसी आइलैंड में, पोर्ट ब्लेयर में? पोर्ट ब्लेयर में। हाँ. ये सारा स्टीम बॉयलर था पूरा, इदिष्टुनु स्टीम बॉयलर्स अंते हैं. क्यों? इसी के स्टैंड पड़ गया। किसके लिए करते थे? वही सी वाटर को स्टीम करके फिल्टर करके करने के लिए हाँ. बॉयलर थे यहाँ पर। ಸಮುದ್ರದ ಉಪ್ಪಿನ ನೀರು ಇವಾಗ ಡಿಸ್ಯಾಲಿನೇಷನ್ ಪ್ಲ್ಯಾಂಟ್ ಅಂತ ಏನಂತೀವಿ, ಆಗಿನ ಕಾಲದಲ್ಲಿ ಅದನ್ನು ತುಂಬ ಕಷ್ಟಪಟ್ಟು ಮಾಡಬೇಕಾಯಿತು. ಆದರೂ ಕೂಡ ಬ್ರಿಟಿಷ್ ಹತ್ರ ಟೆಕ್ನಾಲಜಿ ಇತ್ತು, ಮಾಡ್ತಾಯಿದ್ರು. ये आइलैंड 1740 में 200 एकर्स के थे, अभी 70 एकड़ का है। हाँ. तो ये 70 कैसे हुआ? 1942 में जापानीज़ ने एंट्री ली, 3 इयर्स का रूल किया, और जापानीज़ ने 3 इयर्स के अंदर 2 काम किया, जापानीज़ बंकर एंड टनल। और 1945 सेकेंड वर्ल्ड वार, उस वर्ल्ड वार में जापानीज़ ने बॉम्बिंग की, तो इस आइलैंड में अर्थवेक आया, भूकंप आया। भूकंप आने से रॉस आइलैंड के पूरे राउंडिंग से 130 एकर्स क्रैक हुए। अಯ್ಯೋ, अंदर चला गया? हाँ, समुद्र के अंदर? सुनामी में गया अंदर, तब तक था ऊपर, वो देखो ಓ, अभी लो 200 टाइड ಎಕರೆ दिखाई ಇತ್ತು. देगा। 200 ಎಕರೆ ಇದ್ದಂತಹ ಈ ಜಾಗ ಇವತ್ತು ಎಷ್ಟಿದೆ ಅಮ್ಮ? ಆಜ್ ಕಿತ್ನಾ ಹೈ ಎಕರ್? 70। ಬರೀ 70 ಎಕರೆ ಮಾತ್ರ ಬಚಾಯಿಸ್ಕೊಂಡಿದೆ. ಯಾಕೆಂದರೆ ಈ ಜಾಪನೀಸವರು ಇಲ್ಲಿ ಬಂಕರ್ ಮಾಡಿ ಬಾಂಬಿಂಗ್ ಎಲ್ಲ ಆದಾಗ ಅರ್ಧ ಐಲ್ಯಾಂಡು ಕ್ರ್ಯಾಕ್ ಬಿಡ್ತಂತೆ, ಆಮೇಲೆ ಸುನಾಮಿ ಬಂದಾಗ ಅದೆಲ್ಲ ಕೊಚ್ಕೊಂಡು ಹೋಯ್ತಂತೆ. वो देखो पानी के अंदर स्टोन दिखाई दे रहा है ना, हाँ हाँ वो सब बिल्डिंग के फ्लोर है। जहाँ तक कलर चेंज है ना, वहाँ तक बड़ा था। ಹಾಂ 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 ಹಾಂ, ಭಾಳ ಭಾಳ ಐತಿಹಾಸಿಕವಾದ ಜಾಗ. ಅಮ್ಮ ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಬಾಡಿ ಗಾರ್ಡ್ಸ್ ಥರ ಜಿಂಕೆಗಳು ಬರ್ತವೆ. ನೇವಲ್ಲೂರು ಇರೋ ತನಕ ಇಲ್ಲಿ ಅಮ್ಮ ಇಲ್ಲೇ ಉಳಿತಾ ಇದ್ರಂತೆ, ಈಗ ಇಲ್ಲಿ ಉಳಿಯಲ್ವಂತೆ, ವಾಪಸ್ ಮನೆ ಹೋಗ್ತಾರಂತೆ. तो हर दिन सुबह आते हो और शाम को चले जाते हो? पहला बोट और लास्ट बोट? लास्ट बोट नहीं, लास्ट बोट चले भी जाएगा तो मेरे को बोट है जाने के लिए। हाँ हाँ, खुद का? आप तो सेलिब्रिटी हो इधर का. नहीं, क्या मेरा खुद का बोट नहीं है, हाँ लेबर को लेने के लिए एक नाव आता है, उसमें चले जाते हैं। हाँ हाँ हाँ. ಇವಾಗ ನೆಕ್ಸ್ಟ್ ಆವಾಜ್ ಹಾಕಿದ್ರೆ ಇಲ್ಲಿಗೆ ಪೀಕಾಕ್, ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿ ಬರಲಿದೆ. ಸರ್ಕಾರ ಮಾಡ್ತಿರೋಂತಹ ಕೆಲಸವನ್ನು ಈ ತಾಯಿ ಇಲ್ಲಿ ಮಾಡ್ತಿರೋದು ಪ್ರಶಂಸನೀಯ. छिक छिक ಹೋಗ್ತಾರೆ ನೋಡಿ. आ 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 छिक छिक, हट के हटू पीछे आ जाओ बड़े बाबा। ಎಲ್ಲ ಕಡೆಯಿಂದ ಓಡಿ ಬರ್ತಾ ಇದೆ ಜಿಂಕೆಗಳು. ಹುಫ್. ನೋಡಿ ಇಲ್ಲಿ. छिक छिक, ಎಲ್ಲ ಓಡಿ ಬರ್ತಾ ಇದೆ. वो देखो बेबीज, मोर आता है उधर से। ಮೋರ್, ಹಿಂದಿಲಿ ಮೋರ್ ಅಂತಾರೆ ನವಿಲಿಗೆ, ನಾವು ನವಿಲು ಅಂತೀವಿ. ಬಂತು ನೋಡಿ, ಓಡ್ ಬಂತು ನವಿಲು. लीडर, ए लीडर, 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 ಎಲ್ಲ ಆಜಾ ಕಡೆ ಮಕಾಯ್. ಆಗ್ತಾರೆ ಪಕ್ಷಿಗಳಿಗೂ. ಆಹಾ, सब पीछे चलो, सब पीछे आओ। अरे बाबा ले, मुंडी उठा दिया। ಎಲ್ಲ ಹೇಳಿದ ಮಾತು ಕೇಳ್ತವೆ. चल पीछे आओ, पीछे आओ।
आओ कहाँ से काऊ काऊ करता आओ ಬ್ಯಾಗಿನಲ್ಲಿ ಹಾಕೊಂಡ್ರು ಅಮ್ಮ. ಶಿವ ಬೇಕರಿಯಿಂದ ಬ್ರೆಡ್ ಬರುತ್ತೆ. ನವಿಲ್ಗಳೆಲ್ಲ ಎಷ್ಟು ಬಂತು ನೋಡಿ, 3 ನವಿಲ್ ಬಂತು. चलो चलो उधर चलो सब चलो मुझे ಅಯ್ಯೋ, ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ. ಆ ಪಕ್ಷಿ ಕೂಡ ಬಂದಿದೆ ನೋಡಿ ಅಮ್ಮನ್ನ ಕರೆಗೆ ಹೋಗೊಟ್ಟು. उसको डियर बेबी है, उसको डियर उसको बेबी है. ಎಲ್ಲಿ? ಚಿಕ್ಕ ಮಗು चुपचाप नम्मा का पीछे दूध पी ಅಮ್ಮನ ಹಿಂದೆ ಇದೆ. ए देखिए 2 बेबी है. ಇಲ್ಲೂ 2 ಮಕ್ಕಳು ಇದೆ ಪುಟಾಣಿದು. ये देखो ये वाला 4 डेज बेबी है. ಓ 4 ದಿವಸದ. हाँ ये 7 डेज बेबी है. ओ हाथ में लगता है नहीं लगता है? आप पकड़ते हो? हाँ पैदा वन टाइम पकड़ेगा बिल, उसके बाद नहीं. उसके बाद नहीं ಟಚ್ नहीं करते हो? नहीं करना बड़ा उनका. हाँ हाँ छोड़ कपड़े. ಆಮೇಲೆ ಅಮ್ಮ ದೂರ ಮಾಡಿಬಿಡುತ್ತೆ ಅಂತ ಒಂದ್ಸಲಿ ಜಿಂಕೆಯನ್ನು ಹುಟ್ಟಿದಾಗ ಮುಟ್ತಾರಂತೆ, ಆಮೇಲೆ ಮತ್ತೆ ಮುಟ್ಟಲ್ವಂತೆ. ನೋಡಿ ನೋಟ ನೋಡಿ, ಈ ಥರ ಒಂದು ನೋಟ ಸಿಗೋದು ಭಾಳ ಅಪರೂಪ. अब अपने ध्यान रखना. ಹಾಂ, ठीक है ये लोग उछलते थोड़ा ना. ಹುಷಾರಾಗಿರಿ ಅಂತಾರೆ, ಯಾಕಂದ್ರೆ ಎಲ್ಲದಕ್ಕೂ ಕೋಡಿದಲ್ವಾ, ಆ ಥರದಲ್ಲಿ ಓಡ್ ಬಂದು ಗುಂಬಿಡುತ್ತೆ ಅಂತ. ಪ್ಲಾಸ್ಟಿಕ್ನ ತಿನ್ನಬಾರ್ದು ಅಂತ ಹೇಳ್ಕೊಟ್ಟಿದ್ದಾರಂತೆ, ಅದಕ್ಕೆ ನೋಡಿ ಪ್ಲಾಸ್ಟಿಕ್ನ ಮುಟ್ಟಲ್ವಂಥದ್ದು. उसमें नहीं है, तम हो गया, छोड़ दे नहीं है, छोड़ दे नहीं है, ಅಯ್ಯೋ ಚೋಡ್ದೆ ಅಂದರೆ छोड़ दे नहीं उसमें, छोड़ दे ಹಿಂಗೆ ಮಾತು छोड़ दे नहीं है उसमें. हाँ देखिए सर प्लास्टिक पब्लिक मुट्टला. ना मगर पब्लिक उधर पूरा जगह प्लास्टिक है. ಹಾಂ ಹಾಂ ಹಾಂ, ಅದೇ ಅಮ್ಮ ಹೇಳ್ತಾ ಇರೋದು. ಬೇಜಾರಾಗುತ್ತೆ ನನಗೆ, ಪ್ಲಾಸ್ಟಿಕ್ನ ದಯವಿಟ್ಟು ಯಾರು ಹಾಕಬೇಡಿ. ಪ್ಲಾಸ್ಟಿಕ್ನ ತಂದು ಬಿಸಾಕೋದು ಮಾಡಿದ್ರೆ ಪ್ರಾಣಿಗಳಿಗೆ, ಇಲ್ಲಿಯ ಜೀವಿಗಳಿಗೆ ತುಂಬ ತೊಂದರೆ ಆಗುತ್ತೆ ಅಂತ. 2 ದೊಡ್ಡ ನವಿಲುಗಳಿವೆ, ಚಿಕ್ಕ ಅಂತ ಅದರ ಹೆಸರು ಒಂದ್ರದ್ದು. चिक चिक आ मजरा आ ಚಿಕ್ಕ ಕೂಗಾಗಿದ್ದಕ್ಕೆ ಬರ್ತಾ ಇದೆ. ನವಿಲ್ ನಡ್ಕೊಂಬರೋ ಶೈಲಿನೇ ಅದ್ಭುತ ರೀ. ಚಿಕ್ ಅಯ್ಯಯ್ಯೋ ಪಾಪ ಹಾಕಕ್ಕೆ ಹೋದರೆ ಇವರೆಲ್ಲ ಕಿತ್ಕೊಂಡು ತಿನ್ಬಿಟ್ರು, ಕೊಡಲೇ ಇಲ್ಲ ಅವ್ರಿಗೆ. ಚಿಕ್ಕಗೆ ಸಿಗಲಿಲ್ಲ, ಹತ್ರ ಹೋಗಿ ಹಾಕ್ಬೇಕು ಪಾಪ ಚಿಕ್ಕಗೆ. ಇಲ್ಲಿ ಬಾ ಬಾ ಚಿಕ್ ಒಂದು ಪೀಸಾರು ಸಿಗಲಿ. ಅಯ್ಯೋ ಅವರವರೇ ಜಗಳ वो ಆಡ್ತಾರೆ. डरता है पूरा. ಇಷ್ಟೇ ಹಾಕ್ತೀರಾ ಅಂತ ಕೇಳಿದೆ, ಇಲ್ಲ ಮತ್ತೆ सुबह आते ही अब भी 1 आवर पहले पूरा वेजिटेबल सब कुछ दे दिया इनको. ಹಾಂ 1 ಅವರ್ ಬಿಫೋರ್ ಎಲ್ಲ ವೆಜಿಟೇಬಲ್ಸ್ ಕೊಟ್ರಂತೆ. ಈಗ ಬ್ರೆಡ್ಡು, ಮತ್ತೆ ಅಗೇನ್ 2 ಗಂಟೆಗೆ ಬಾದ್. ಇಲ್ಲೇನು ನೋಡ್ತಾ ಇದ್ದೀರಾ ಮೆಟ್ಲುಗಳು, ಇದು ಅಂಡಮಾನ್ನ ಮೊಟ್ಟ ಮೊದಲ ಪೋಸ್ಟ್ ಆಫೀಸ್ನ ಜಾಗ. ಈಗ ಸ್ಮಶಾನ ರೂಪದಲ್ಲಿ ಕಾಣಿಸ್ತಾ ಇದೆ. ಅಮ್ಮ ಏಕೆ ಆತ ಬಾ. ये पूरा इंडियन फर्स्ट में रेसिडेंस था, बाद में इसको डबल स्टोरी कर दिया गया. रेसिडेंस को ऊपर कर दिया, नीचे मार्केट. ನಮ್ಮ ಭಾರತೀಯ ಸೋಲ್ಜರ್ಸ್ ಇದ್ರಲ್ಲ, ಅವ್ರಿಗೆ ಮನೆ ಮಾಡಿಕೊಟ್ಟಂತಹ ಜಾಗ ಅಂತೆ. ನಾವೇ ಬೇರೆ ಕಡೆ ಉಳಿತಾ ಇದ್ವಿ, ಅವರೇ ಬೇರೆ ಕಡೆ. ಅವ್ರಿಗೆಲ್ಲ ಐಷಾರಾಮಿ ಜೀವನ, ನಮಗೆಲ್ಲ ನಾರ್ಮಲ್ ಜೀವನ. ಪಾಪ ಇವು 2ಕ್ಕೆ ಬ್ರೆಡ್ಡೇ ಸಿಗಲಿಲ್ಲ ರೀ. ಇಲ್ಲಿ ನಾಟಿ ಕೋಳಿಗಳನ್ನೂ ಸಾಕಿದ್ದಾರೆ, ನಾಟಿ ಕೋಳಿಗೂ ಹೆಸರಿದೆ, ಡ್ಯಾನಿಯಲ್ ಅಂತೆ. ಅಮ್ಮನಿಗೆ ಗ್ಲೋಬಲ್ ಕನ್ನಡಿಗರ ವತಿಯಿಂದ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ. ಅಮ್ಮ ಬೇಡ ಅಂದರು, ನಾನು ಇಸ್ಕೊಳ್ಳಲ್ಲ ಅಂದರು. ಆದರೂ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಒಳ್ಳೆಯದಾಗಲಿ. ಈಗ ಎಷ್ಟೊಂದು ಸಲ ಗ್ಲೋಬಲ್ ಕನ್ನಡಿಗರು ಅವ್ರ ಕೆಲವಾದ ಕಾಂಟ್ರಿಬ್ಯೂಷನ್ಸ್ನ ಕಳಿಸ್ತಾ ಇರ್ತಾರೆ. ಆ ಕಾಂಟ್ರಿಬ್ಯೂಷನ್ಸಲ್ಲಿ ಈ ಥರ ಜನಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಅದರಿಂದ ಏನಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಗ್ಲೋಬಲ್ ಕನ್ನಡಿಗರ ಕಾಂಟ್ರಿಬ್ಯೂಷನ್ ಇದು, ನನ್ನ ಕಾಂಟ್ರಿಬ್ಯೂಷನ್ ಅಲ್ಲ. ನಂದು ಕೂಡ ಒಂದು ಪಾಲಿರುತ್ತೆ. 1858ನೇ ಇಸ್ವಿಯಲ್ಲಿ ಈ ಒಂದು ಐಲ್ಯಾಂಡ್ಗೆ ನಮ್ಮ ಭಾರತೀಯ ಕೈದಿಗಳನ್ನು ಚಿತ್ರಹಿಂಸೆ ಕೊಡೋದಕ್ಕೆ ಭಾರತ ದೇಶದ ಮೇನ್ಲ್ಯಾಂಡಿಂದ ಎತ್ತಾಕೊಂಡ್ಬಂದರು. ಯಾಕೆಂದರೆ ನಮ್ಮ ಫ್ರೀಡಮ್ ಫೈಟರ್ಸು ನಮ್ಮ ಮೇನ್ಲ್ಯಾಂಡಲ್ಲಿದ್ದರೆ ಅವರ ಸಪೋರ್ಟರ್ಸ್ ಆಗಲಿ ಇನ್ನೊಬ್ಬರಾಗಲಿ ಬಂದು ಗಲಾಟೆ ಮಾಡೋದು, ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ ಆಗೋದು. ಅವರನ್ನೇ ಆ ಜಾಗದಿಂದ ಉಡಾಯಿಸ್ಬಿಟ್ರೆ ಅಥವಾ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರೇನು ಮಾಡೋಕ್ಕಾಗಲ್ವಲ್ಲ ಅನ್ನೋ ದೃಷ್ಟಿಯಲ್ಲಿ ಈ ರೀತಿ ಮಾಡಿದ್ರು. ಅವ್ರನ್ನ ಕರ್ಕೊಂಬಂದು ಕೆಟ್ಟ ಕನಿಷ್ಠ ಸ್ಥಿತಿಯಲ್ಲಿ ಇಲ್ಲಿಟ್ಟು, ಇಲ್ಲಿ ವಿಷಕಾರಿ ಹಾವುಗಳಿತ್ತು, ತುಂಬ ದಟ್ಟವಾದ ಕಾಡು. ಅದನ್ನೆಲ್ಲ ಅವ್ರ ಕೈಯಲ್ಲಿ ಚಿಕ್ಕ ಕುಡುಗೋಲು ಕೊಟ್ಬಿಟ್ಟು, ಕಡೀರಿ, ಈ ಇಡೀ ಜಾಗದನ್ನ ನಮಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಡೋ ರೂಪದಲ್ಲಿ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಒಂದು 2-3 ಕತೆ ಕೂಡ ಹೇಳ್ತೀನಿ ನಿಮಗೆ ಇವಾಗ. ಈ 74 ಎಕರೆ ರಾಸ್ ಐಲ್ಯಾಂಡ್ ನೋಡೋದಕ್ಕೆ ನಿಮಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋದಾದರೆ ಟೈಮ್ ಇರಲ್ಲ, ಯಾಕಂದರೆ ಬರೀ 1 ಅವರ್ ಕೊಡ್ತಾರೆ. ಈ ಥರ 150 ರೂಪಾಯಿ ಟಿಕೆಟ್ ತೊಗೊಂಡ್ರೆ
ಒಂದು ಕ್ಯಾಡಿ ಕೊಡ್ತಾರೆ. ಆ ಕ್ಯಾಡಿಯಲ್ಲಿ ನೀವು ಕೂತ್ಕೊಂಡು ಸುತ್ತಾಡ್ಕೊಂಡ್ಬರ್ಬೋದು. ಒಂದ್ಸರಿ ಇಮ್ಯಾಜಿನ್ ಮಾಡಿ, ಭಾರತ ದೇಶದ ಮುಖ್ಯ ಭೂಮಿಯಿಂದ ಅಂಡಮಾನ್ಗೆ ಸರಿಸುಮಾರು 1710 ಕಿಲೋಮೀಟ್ರ್ ಕೋಸ್ಟ್ ಟು ಕೋಸ್ಟ್ ನಾವು ಹೇಳ್ತಿರೋದು. ಈಗ ಅವರು ಡೆಲ್ಲಿನೋ ಬಾಂಬೆನೋ ಅಂದರೆ ಯೋಚನೆ ಮಾಡಿ, ಇನ್ನೊಂದು 1000 ಕಿಲೋಮೀಟ್ರ್ ಹಾಕಿ, ಆಲ್ಮೋಸ್ಟು ಮನೆಯಿಂದ 2-2.5 ಕಿಲೋಮೀಟ್ರ್ ದೂರ ಬ್ರಿಟಿಷರ್ಸು ನಮ್ಮ ಸ್ವತಂತ್ರ ಹೋರಾಟಗಾರರನ್ನು 1858ನೇ ಇಸ್ವಿಯಲ್ಲಿ ಎತ್ತಾಕೊಂಬಂದು, ಯಾಕಂದರೆ ಅವ್ರ ಊರಲ್ಲಿದ್ದರೆ ಅವರ ಸಪೋರ್ಟರ್ಸ್ ಫಾಲೋವರ್ಸು ತೊಂದರೆ ಕೊಡ್ತಾರೆ, ಧರಣಿ ಮಾಡ್ತಾರೆ, ಅವ್ರನ್ನ ಎತ್ತಾಕೊಂಡ್ರೆ ಕೆಲಸಕ್ಕೆ ಹಾಕೊಂಡ್ರೆ ಯಾರು ಅವ್ರನ್ನ ಕೇಳಲ್ಲ, ಮತ್ತು ಅವರೆಲ್ಲ ಸ್ಟ್ರಾಂಗ್ ಆಗಿರುವಂತಹ ಹ್ಯೂಮನ್ಸು, ಅವ್ರ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ನಮ್ಮ ಮುಖ್ಯ ಭೂಮಿಯಿಂದ ಇಷ್ಟು ದೂರ ಇರುವಂತಹ ಐಲ್ಯಾಂಡಿಗೆ ಕರ್ಕೊಂಬಂದು ಇಲ್ಲಿ ಹೆಂಗಿತ್ತು ಅಂದರೆ ಆ ಸಮಯದಲ್ಲಿ ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ, ಸಂಪೂರ್ಣವಾಗಿ ಕಾಡು. ಇವಾಗಾದರೂ ನಿಮಗೆ ಬರೀ ತೆಂಗಿನ ಮರ ಕಾಣಿಸ್ತದೆ, ಆವಾಗ ಸಂಪೂರ್ಣವಾದ ಕಾಡು, ಮತ್ತು ಇಡೀ ಕಾಡಲ್ಲಿ ವಿಷಪೂರಿತ ಹಾವುಗಳು. ಈ ಹಾವುಗಳು ಯಾವ ಲೆವೆಲ್ಗಿತ್ತು ಅಂದರೆ ಹೇಳ್ತಾರೆ, ಎಷ್ಟೋ ಜನ ಅರ್ಧಕ್ಕರ್ಧ ಜನ ಹಾವು ಕಡಿತದಿಂದಲೇ ಸತ್ತೋಗ್ಬಿಟ್ರಂತೆ, ಇನ್ನು ಅರ್ಧ ಜನ ಮಲೇರಿಯಿಂದ ಸತ್ತರಂತೆ. ಆಮೇಲೆ ಬ್ರಿಟಿಷರ್ಸ್ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವಸತಿ ಕೊಡ್ತಾ ಇರಲಿಲ್ಲ, ಸರಿಯಾಗಿ ಊಟ ಕೊಡ್ತಾ ಇರಲಿಲ್ಲ, ಕುಡಿಯೋಕ್ಕೆ ನೀರಿರಲಿಲ್ಲ. ಇಂತಹ ಕನಿಷ್ಠವಾದ ಸ್ಥಿತಿಗಳಲ್ಲಿ ನಮ್ಮ ಭಾರತೀಯ ಸ್ವತಂತ್ರ ಹೋರಾಟಗಾರರನ್ನ ಟಾರ್ಚರ್ ಕೊಟ್ಟಿದ್ದಾರೆ. ಇವತ್ತು ನಾವು ಅನ್ಕೋತೀವಿ, ಓ ಬ್ರಿಟಿಷರ್ಸ್ ಡೆವಲಪ್ಡ್ ಎಕಾನಮಿ, ಅಥವಾ ನಾವು ಲಂಡನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಏನೋ ಲೆವೆಲ್ಲು ಅಂತ. ಆ ಕಚಡ ನನ್ನ ಮಕ್ಕಳು ನಮ್ಮ ಮೇಲೆ ಮಾಡಿರುವಂತಹ ದೌರ್ಜನ್ಯ ಅಪಾರ. ಈಗ ನಾವು ಸುಮ್ಮನೆ ನೋಡಿದ್ರೆ ಇದೊಂದು ದ್ವೀಪ ಅನಿಸುತ್ತೆ, ಅದೇ ಇಲ್ಲಿಯ ಕಥೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಈ ಒಂದು ದ್ವೀಪದಲ್ಲಿ ಎಷ್ಟು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವತಂತ್ರಕ್ಕೋಸ್ಕರ ತಮ್ಮ ರಕ್ತವನ್ನು ಹರಿಸಿದ್ದಾರೆ ಅಂತ. ಇದನ್ನು ನಾವು ಸದಾ ನೆನಪಲ್ಲಿ ಇಟ್ಕೋಬೇಕು. ನಮ್ಮೆಲ್ಲ ಸ್ವತಂತ್ರ ಹೋರಾಟಗಾರರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಯಾವ ಮಟ್ಟಕ್ಕೆ ಟಾರ್ಚರ್ ಕೊಟ್ಟಿದ್ದಾರೆ ಅಂದರೆ, ಅವ್ರಿಗೆ ಕೆಲಸ ಮಾಡಿಸ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಇದೊಂದು ದ್ವೀಪ, ಇಲ್ಲಿಂದ ಓಡೋಗೋಕ್ಕೆ ಸಾಧ್ಯನೇ ಇಲ್ದಿರೋ ಮಾತು. ಇಲ್ಲಿಂದ ಓಡೋಬೇಕು ಅಂದರೆ ಅದೊಂದು ಅಸಾಧ್ಯದ ಮಾತು ಅಂತಲೇ ಕರಿಬೋದು. ಅಂಥದ್ರಲ್ಲೂ ಅವರುಗಳಿಗೆ ಕೈಯಲ್ಲಿ ಸರಪಳಿಗಳು, ಇಲ್ಲಿಗೆ ಬೇಡಿ, ಕಾಲಿಗೆ ಬೇಡಿ, ಆ ರೀತಿ ಈ ಬಿಸಿಲಲ್ಲಿ ಊಟ ತಿಂಡಿ ಇಲ್ಲದೆ, ನೀರಿಲ್ಲದೆ, ವಸತಿ ಇಲ್ಲದೆ, ಈ ಹುಳ ಹುಪ್ಪಟೆ ಜಾನುವಾರು ಹಾವುಗಳ ನಡುವೆ ಎಷ್ಟು ಹಿಂಸೆ ಅನುಭವಿಸಿರ್ಬೋದು ನಮ್ಮ ಸ್ವತಂತ್ರ ಹೋರಾಟಗಾರರು. ಒಂದ್ಸಲ ಇಮ್ಯಾಜಿನ್ ಮಾಡಿ. ಯಪ್ಪ, ಅವರೆಲ್ಲರ ತ್ಯಾಗದಿಂದ ಇವತ್ತು ನಾವುಗಳು ಸ್ವತಂತ್ರವಾಗಿ ಈ ಜಗತ್ತನ್ನು ಸುತ್ತೋಕ್ಕೆ ಸಾಧ್ಯವಾಗ್ತದೆ. ಎಲ್ಲರಿಗೂ ಪ್ರಣಾಮಗಳು. ಬ್ರಿಟಿಷ್ ಜನಗಳು ಎಷ್ಟು ಕ್ರೂರ ಅನ್ನೋದು ಈ ಒಂದು ನಿದರ್ಶನದಿಂದ ಅರ್ಥ ಆಗುತ್ತೆ. ಬ್ರಿಟಿಷ್ ಕಚಡ ನನ್ನ ಮಕ್ಕಳು ಎಷ್ಟು ಟಾರ್ಚರ್ ಕೊಡ್ತಾಯಿದ್ರು ಅಂದರೆ, ಎಷ್ಟು ಅವಮಾನಗಳನ್ನು ಮಾಡ್ತಾಯಿದ್ರು ಅಂದರೆ, ಬರೀ ಫಿಸಿಕಲ್ ಅಲ್ಲ, ಮಾನಸಿಕವಾಗಿ ಕೂಡ ನಮ್ಮ ಭಾರತೀಯ ಹೆಮ್ಮೆಯ ಸ್ವತಂತ್ರ ಹೋರಾಟಗಾರರನ್ನು ಟಾರ್ಚರ್ ಮಾಡ್ತಾಯಿದ್ರು. ಟಾಯ್ಲೆಟ್ಗಳನ್ನು ಬರಿಗೈಯಿಂದ ಕ್ಲೀನ್ ಮಾಡಿಸೋರು, ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ ಕಾಲಿ ಒದಿಯೋರು, ಅಂದರೆ ಬಾತ್ರೂಮ್ ಹಾಕೋರು, ಸರಪಳಿಗಳಲ್ಲಿ ಹೊಡೆಯೋರು, ತುಂಬಾ ನೆಕ್ಸ್ಟ್ ಟಾರ್ಚರ್ ಕೊಡೋರು. ಇದರಿಂದ ಎಷ್ಟೋ ಜನಗಳು ಈ ಟಾರ್ಚರ್ನ ತಡ್ಕೊಳಕ್ಕಾಗ್ದೇ ಎಷ್ಟೋ ನೂರಾರು ನಮ್ಮ ಸ್ವತಂತ್ರ ಹೋರಾಟಗಾರರು ತಮ್ಮ ಕೊನೆಯ ಉಸಿರನ್ನ ಇದೇ ಜಾಗದಲ್ಲಿ ಬಿಟ್ಟಿದ್ದಾರೆ. ಸೋಲ್ಜರ್ಸು ಉಳ್ಕೊಳ್ಳುವಂತಹ ಬ್ಯಾರೆಕ್ಸು. ಇಲ್ಲಿ ನೇವಲ್ ಕೋಸ್ಟಲ್ ಬ್ಯಾಟ್ರಿ ಕೂಡ ಇತ್ತು, ಅಂದರೆ ಆ್ಯಂಟಿ ಏರ್ಕ್ರಾಫ್ಟ್ ಗನ್ಸು, ಇಲ್ಲಿಂದ ಬೇರೆ ಮೇಲ್ಗಡೆ ಯಾವುದಾದ್ರು ಶತ್ರು ಯುದ್ಧ ವಿಮಾನ ಬಂದರೆ ಇಲ್ಲಿಂದಲೇ ಹೊಡೆದಾಕುವಂತಹ ಆ್ಯಂಟಿ ಏರ್ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ಸ್ ಎಲ್ಲ ಇದರೊಳಗಿತ್ತು ನೇವಿ ಟೇಕ್ ಓವರ್ ಮಾಡಿದಾಗ. ಇವಾಗ ವಾಪಸ್ ಸರ್ಕಾರಕ್ಕೆ ಬಂದಮೇಲೆ ಅದನ್ನೆಲ್ಲ ತೆಗೆದಾಕಿದ್ದಾರೆ. ಅಮ್ಮ ಇವಾಗ ಸೊಪ್ಪು ತೊಗೊಂಬಂದಿದ್ದಾರೆ, ನನ್ನ ಕೈಯಲ್ಲಿ ಕೊಟ್ಟರು ಎಲ್ಲದಕ್ಕೂ ಸೊಪ್ಪು ತಿನ್ನಿಸು ಅಂತ. ವಾವ್, ಎಂಥ ಅದ್ಭುತವಾದ ಸಮಯ. ಫ್ರೆಶ್ ಸೊಪ್ಪು. ಬಾ ಬಾಬಾ, ಬಾಬಾ ಹತ್ತಿರದಿಂದ ಯಾವತ್ತೂ ಫೀಡಿಂಗ್ ಮಾಡೇ ಇಲ್ಲ ನಾನು. ವಾ ಏನು ಮುದ್ದಾಗಿದೆ ರೀ ನೋಡಿ. बाबा के अंदर गिर गया, कहाँ बुढ़ा नहीं है? ಏನು ಸೊಪ್ಪು ಇಷ್ಟ ನನಗೆ. ಬ್ರೆಡ್ಡು, ಸೊಪ್ಪು, ತರಕಾರಿ ಎಲ್ಲ ಕೊಡೋ ಅಮ್ಮಂಗೆ ಧನ್ಯವಾದ. ಒಂದು ಬಾಬಾ ಅಂತ ಕುರುಡು ಜಿಂಕೆ ಇದೆಯಂತೆ, ಅದನ್ನು ಕೂಗ್ತಾ ಇದ್ದಾರೆ. ಬಾಬಾ ಅಂತ ಅದ್ರ ಹೆಸರು. ಮೇಲ್ಗಡೆ ಪಕ್ಷಿಗಳು ಕೂಡ ಬಂದಿವೆ. ಬ್ರೆಡ್ ಕೊಡೋಣ. ಹೊಟ್ಟೆ ತುಂಬ ಊಟ ಆಗ್ತಾರೆ ಅಮ್ಮ ಎಲ್ಲದಕ್ಕೂ. ನೋಡಿ ಪುಟಾಣಿ ಮಗು ಇಷ್ಟೇ ಇಷ್ಟಿದೆ.
4 ದಿವಸದಂತೆ ಈ ಜಾಗದಲ್ಲಿ ನೇವಿಯವರು ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತೆ ಆ್ಯಂಟಿ ಏರ್ಕ್ರಾಫ್ಟ್ ಅವನ್ನೆಲ್ಲ. ನೋಡಿ ಇವನೇ ಬಾಬಾ ಅಂತೀವಿ, ಕಣ್ಣು ಕಾಣಲ್ವಂತೆ, ವಯಸ್ಸಾಗೋಗಿದೆ, ಆದರೂ ಅವನನ್ನು ನೋಡ್ಕೋತಾರೆ ಕರೆದು. ಅದೇನು ನೋಡ್ತಾ ಇದ್ದೀರಾ ನೀವು ಬಂಡೆಗಳು, ಅದು ಸಮುದ್ರದ ಬಂಡೆಗಳಲ್ಲ, ರಾಸ್ ಐಲ್ಯಾಂಡ್ನ ಭಾಗ. ಅದು ಸಮುದ್ರದ ಒಳಗೆ ಸುನಾಮಿ ಸಮಯದಲ್ಲಿ ಮುಳುಗಿ ಹೋದಾಗ ಇವಾಗ ಈ ರೀತಿ ಕಂಡು ಬರ್ತಾ ಇದೆ. ಅಮ್ಮನ ಜೊತೆ ಬಂದರೆ ನೀವು ಯಾರು ನೋಡಿಲ್ದಿರೋ ದುನಿಯಾನ ಮತ್ತು ಯಾರಿಗೂ ಗೊತ್ತಿಲ್ದಿರೋ ಕಥೆಗಳನ್ನು ಅವ್ರು ಹೇಳ್ತಾರೆ, ಯಾಕೆಂದರೆ ಅವ್ರಿಗೆಲ್ಲ ಗೊತ್ತು ಸಂಪೂರ್ಣವಾಗಿ. फांसीगर है, ಹಾಂ, ये गैलोज है, ವಾಟ್ ಇಸ್ ದಿಸ್? गैलोज. ಗ್ಯಾಲೋಸ್. ಶಿಟ್. ನೋಡಿ ಇಲ್ಲಿ ನಮ್ಮ ಭಾರತೀಯ ಹೆಮ್ಮೆಯ ಸ್ವತಂತ್ರ ಹೋರಾಟಗಾರನ್ನ ಗಲ್ಲಿಗೇರಿಸಿದಂತಹ ಜಾಗ ಬಳಿ ನೋಡ್ರಿ. उसका पिलर देखा, उसी टाइम का पिलर है, वो सारा पिलर उसी टाइम का है. वो पिलर में बिल्डिंग रुका है. ಇದೇ ಜಾಗದಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರನ್ನ ನೇಣಾಕ್ತಿದ್ದಂಥ ಜಾಗ. फांसी घर है, ಇವ್ರು ಮಾಡಿರೋ ಕ್ರೈಮ್ಸ್ಗೆ ಕ್ಷಮೆನೇ ಇಲ್ಲ. देशभक्त आदमी रो इसी घर में. ಜೈ ಹಿಂದ್. ಭಾರತಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿದಂತಹ ಪ್ರತಿಯೊಬ್ಬ ಹೋರಾಟಗಾರನಿಗೆ ಸಲ್ಯೂಟ್. ಉಸಿರುಗಟ್ಟದ ಈ ಥರ ಜಾಗಕ್ಕೆಲ್ಲ ಬಂದಾಗ ಕೋಪ ನೆತ್ತಿಗೆ ಇರುತ್ತೆ. ಅಮ್ಮನ ಕೇಳ್ತದೆ ನಿಮ್ಮ ಫ್ಯಾಮಿಲಿ ಇದೆಯಾ ಅಂತ. ಇಲ್ಲ, ಈ ಪ್ರಾಣಿಗಳೇ ನನ್ನ ಫ್ಯಾಮಿಲಿ ಅಂದರು. ನಾನು ಚಿಕ್ಕ ಮಗುವಾಗಿದ್ದಾಗಿಂದನೂ ನನಗಿದೇ ಇಷ್ಟ, ಪ್ರಾಣಿಗಳ ಜೊತೆಗೆ ಸಮಯ ಕಳೆಯೋದು. ನನ್ನ ಇಡೀ ಜೀವನವನ್ನು ಇದಕ್ಕೋಸ್ಕರ ಮುಡುಪಾಗಿಟ್ಟಿದ್ದೀನಿ ಅಂತ ಅನುರಾಧ ಮೇಡಮ್ ಹೇಳ್ತಾ ಇದ್ದಾರೆ. देखो 3 पीस के ಬ್ರಿಟಿಷ್ दरवाजे, ಒರಿಜಿನಲ್ ಸ್ಟ್ರಕ್ಚರ್ ಅವ್ರ ಬ್ಯಾರೆಕ್ಸು. 1 2 3. ಹಾಂ. ಡೋರ್ ರೀತಿನೂ ಬೇರೆ, ये जाली का है. ಒಳಗೆ ತಳ್ಳ ಗಾಳಿ ಬೀಸ್ತಾ ಇದೆ. इतना सुंदर बना है. ये किस लिए ಯೂಸ್ होता? ये बैरिक था. ಬ್ಯಾರೆಕ್, ಹೌಸಿಂಗ್ ಮಲ್ಕೊಳ್ಳೋದಕ್ಕೆ. ಇದೆಲ್ಲ ಟಾಯ್ಲೆಟ್ಸು, बोर्ड देखा, फर्स्ट ब्रिक्स वॉल, ಹಾಂ ಹಾಂ आयरन प्लेट्स एंड ब्रिक्स वॉल, आयरन वॉशर, बोल्ट एंड नट. दे बोल्ट ಹಾಂ. सीधा बोल्ट. ಇದು ಅರ್ಥಕ್ವೇಕ್ ಪ್ರೋನ್ ಝೋನ್ ಆಗಿರೋದ್ರಿಂದ ಇಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ಥರ ಮಾಡೋರು. ಮೊಟ್ಟ ಮೊದಲನೇದಾಗಿ ನೋಡಿ ಎಷ್ಟು ದಪ್ಪ ಇದೆ ಈ ಗೋಡೆ ಒಳಗೆ. ಫಸ್ಟ್ ಗೋಡೆ ಐರನ್ನು, ಅದಾದಮೇಲೆ ಮತ್ತೆ ಗೋಡೆ ಐರನ್ನು, ಅದಾದಮೇಲೆ ಮತ್ತೆ ಗೋಡೆ ಐರನ್ನು. ಇದಿಷ್ಟು ಲಾಕ್ ಮಾಡಿಡೋದಕ್ಕೆ ಈ ರೀತಿ ನಟ್ ಆ್ಯಂಡ್ ಬೋಲ್ಟು. 1500-2000 ಕೊಟ್ಟರೆ ಈ ಥರ ಸೂಪರಾಗಿರೋ ವಿಂಟೇಜ್ ಕಾರಲ್ಲಿ ಕೂಡ ನೀವು ಸುತ್ತಾಡ್ಬೋದು ರಾಸ್ ಐಲ್ಯಾಂಡ್ನ. ಆಗಿನ ಕಾಲದ ಬ್ರಿಟಿಷ್ ಆಫೀಸರ್ಸ್ ಥರ. ಅಮ್ಮನ ಕೇಳ್ತಾ ಇದ್ದೆ, ಎಲ್ರಿಗೂ ಊಟ ನೀವು ಹಾಕ್ತೀರಾ, ನಿಮ್ಗೇನು ಊಟ ಹಾಕ್ತಾರೆ ಎಲ್ಲರೂ ಅಂತ. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ನಾನು ಊಟನೇ ಮಾಡಲ್ಲ, ರಾತ್ರಿ ಒಂದೇ ಒಂದು ಹೊತ್ತು ಊಟ ಮಾಡೋದು, ಬೆಳಗ್ಗೆ ಮಧ್ಯಾಹ್ನ ಯಾವುದೇ ರೀತಿಯ ಆಹಾರ ಸೇವನೆ ಇಲ್ಲ ಅಂದರು. ಭಾರತ ಇತಿಹಾಸದ ಬಹಳ ಮುಖ್ಯವಾದ ಭಾಗವಾದ ರಾಸ್ ಐಲ್ಯಾಂಡ್ನ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದು ಅದು ಅಮ್ಮ ಅರುಂಧತಿಯರ ಅವ್ರ ಜೊತೆಗೆ ಬಹಳ ಖುಷಿ ಕೊಟ್ಟಿದೆ.
ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳೋಣ, ಬ್ರಿಟಿಷರ್ಸು ನಮ್ಮ ಮೇಲೆ ಮಾಡಿದಂತಹ ದಬ್ಬಾಳಿಕೆ ಅನ್ಯಾಯಗಳನ್ನು ಮುಂದೆಂದೂ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಂಥ ಅದ್ಭುತವಾದ ದಿವಸ, ಎಂಥ ಅದ್ಭುತವಾದ क्षणಗಳು. अनुराधा मैडम बहुत धन्यवाद, आप हमने इतना अच्छा दिखाया, इतना अच्छा काम कर रहे हो, आपके वजह से इधर का लाइफ अभी भी बचा हुआ है. थैंक यू सो मच. हम सब ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿ की तरफ से आपको प्रणाम. ಯಾರೇ ಬಂದ್ರೂ ಗ್ಲೋಬಲ್ ಕನ್ನಡಿಗರು ಅಮ್ಮನ ಮೀಟ್ ಮಾಡಿ, ಎವ್ರಿ ಡೇ ಅವೈಲೇಬಲ್ ಇರ್ತಾರೆ. ಅವ್ರ ಗೈಡೆನ್ಸ್ ಸರ್ವಿಸ್ ತೊಗೊಳ್ಳಿ. ನೀವು ಕೂಡ ನಿಮ್ಮ ಕೈಲಾದಂತಹ ದೇಣಿಗೆಯನ್ನು ಕೊಡ್ಬೋದು. ಅವ್ರು ಇಸ್ಕೊಳ್ಳೋಕೆ ಇಷ್ಟಪಡಲ್ಲ, ಆದರೂ ಕೊಡಿ, ಒಂದಿಷ್ಟು ಹೆಲ್ಪ್ ಆಗಲಿ ನಮ್ಮ ಕಡೆಯಿಂದ ಪ್ರಕೃತಿಗೆ ಮತ್ತು ಪ್ರಾಣಿಗಳಿಗೆ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ಅಮ್ಮ ಇರೋ ತನಕ ಇಲ್ಲಿಯ ಇತಿಹಾಸ ಇಲ್ಲೇ ಖಾಯಮಾಗಿರುತ್ತೆ. ಇಲ್ಲಿಂದ ಹೊರಡುವಂಥ ಸಮಯ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ವಾವ್ ಇವರೆಲ್ಲ ಇಲ್ಲಿಯ ಬೋಟ್ ಡ್ರೈವರ್ ಬ್ರದರ್ಸು. ಅಲ್ಲಿಂದ ಈ ಉರಿಯೋ ಬಿಸಿಲಲ್ಲೂ ಯೋಚನೆ ಮಾಡಿದೆ ಎಲ್ಲರನ್ನೂ ನಗ್ನಗ್ತಾ ಟೂರಿಸ್ಟ್ಗಳನ್ನ ಕರ್ಕೊಂಬಂದು ಎಕ್ಸ್ಪ್ಲೋರ್ ಮಾಡಿಸಿ ವಾಪಸ್ಸು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ. धन्यवाद आप सब बोट ड्राइवर्स को. आपकी वजह से इधर प्रवासी लोग आके देख पाते हैं. आप बहुत अच्छे तरीके से सबको समझ आते हैं और हंसी हंसी से सबका ख्याल रखते हैं. थैंक यू. यो 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 ವಾಪಸ್ ಬೋಟ್ ಕಡೆ ನೋಡಿ, ಇಲ್ಲಿ ಎಷ್ಟು ಮೀನಿದೆ ಇದ್ರೊಳಗೆ. ಇಲ್ಲಿಂದ ಅಲ್ಲಿವರೆಗೂ ಇದಿಷ್ಟು ಮರಿ ಹಾಕಿ ಇಷ್ಟು ಶುದ್ಧ ಆಗ್ಬಿಡತ್ತಂತ ಇವಾಗ. ಈ ಕಡೆನೂ ಅಷ್ಟೇ. ಯಪ್ಪ ಎಷ್ಟು ಮೀನಿದೆ ನೀರೊಳಗೆ. ಏನು ಇವಾಗ ಪ್ರಾಬ್ಲಮ್ ಏನಪ್ಪ ಅಂದರೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಶಿಪ್ಸ್ ಬರ್ತಾ ಇರುತ್ತೆ ನೋಡಿ. ಈಗ ಅಲ್ಲೊಂದು ದೊಡ್ಡ ಶಿಪ್ ಬರ್ತಾ ಇದೆ, ಮತ್ತು ಅದೇ ಥರನೇ ಈ ಕಡೆಯಿಂದ ಒಂದು ದೊಡ್ಡ ಶಿಪ್ ಬರ್ತಾ ಇದೆ. ಇವೆರಡರ ಮಧ್ಯೆ ನಾವು ಪಾಸಾಗಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ಅವರು ನಿಲ್ಸೋಕ್ಕೂ ಆಗಲ್ಲ, ರಿವರ್ಸು ತೊಗೊಳಕ್ಕಾಗಲ್ಲ, ಡೈರೆಕ್ಷನ್ ಚೇಂಜ್ ಮಾಡೋಕ್ಕಾಗಲ್ಲ. ನಮಗೆ ಇಲ್ಲಿಂದ ಇನ್ಫಾರ್ಮೇಷನ್ ಬಂದಾಗ ನಾವು ಮುಂಚೆನೇ ನಿಂತ್ಕೋಬೇಕು, ಪಾಸ್ ಆಗಬಾರ್ದು. ಇಲ್ಲಾಂದರೆ ಸ್ಯಾಂಡ್ವಿಚ್ ಆಗ್ಬಿಡ್ತೀವಿ ಎರಡು ಶಿಪ್ ಮೇಲೆ. ನಾವು ಪುಟಾಣಿ ಬೋಟ್ ಅಲ್ವಾ, ಎರಡು ಶಿಪ್ಪನ್ನು ಪಾಸ್ ಆಗಿಬಿಡ್ತಾ ಇದ್ದೀವಿ. ಪಾಸ್ ಆದಮೇಲೆ ನಾವು ಪಾಸ್ ಆಗ್ತೀವಿ. ಈಗ ಶಿಪ್ಗಳು ಬಂದೋಯ್ತಲ್ಲ, ಅಲೆಗಳು ಎದ್ದಿದೆ, ಅದರಿಂದ ನಮ್ಮ ಬೋಟು ಫುಲ್ಲು ಹಿಂಗೆ 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 ಅಲ್ಲಾಡುತ್ತೆ. ಅದಕ್ಕೆ ಎದುರ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾರ್ತ್ ಬೇ ಐಲ್ಯಾಂಡಿಗೆ ಬಂದು ತಲುಪಿದ್ದೀವಿ. ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಟು ರಾಸ್ ಐಲ್ಯಾಂಡು. ಇಲ್ಲಿ ನೋಡಿ ಹಾಫ್ ಸಬ್ಮರೀನ್ ಅಂತ ಸಿಗುತ್ತೆ. ಇದರೊಳಗೆ ಕೂರಿಸ್ಬಿಟ್ಟು ನಿಮಗೆ ಒಳಗಿರೋ ರೀಫ್ ಎಲ್ಲ ತೋರಿಸ್ತಾರೆ. ಯಾರಿಗೆ ಡೈವಿಂಗ್ ಎಲ್ಲ ಮಾಡೋಕ್ಕೆ ಆಗಲ್ವೋ ಅಂಥವ್ರು ಆರಾಮಾಗಿ ಇದನ್ನು ಮಾಡ್ಬೋದು ಸಬ್ಮರೀನ್ ಅಂತ. ತುಂಬ ಚೆನ್ನಾಗಿರುತ್ತೆ ವ್ಯೂ. ಈ ಒಂದು ಐಲ್ಯಾಂಡಲ್ಲಿ ನಿಮಗೆ ಒಂದು 2 ರಿಂದ 2.5 ಗಂಟೆ ಬಿಡ್ತಾರೆ. ನೀವು ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಚಿಲ್ ಮಾಡ್ಬೋದು. ಏನು ನೆನ್ಪಿಟ್ಕೋಬೇಕು ಅಂದರೆ, ಯಾವುದೇ ಐಲ್ಯಾಂಡಲ್ಲಿದ್ದರೂ ನಾರ್ತ್ ಬೇ ಐಲ್ಯಾಂಡು ಅಥವಾ ರಾಸಲ್ಲಿ ಕರೆಕ್ಟಾಗಿ 3:15ಗೆ ಎಲ್ಲರೂ ಹೊರಡಬೇಕು ಪ್ಯಾಕಪ್ ಮಾಡಿಕೊಂಡು. ಯಾರೂ ಇರೋಂಗಿಲ್ಲ. ಅದಾದಮೇಲೆ ಯಾವ ಟೂರಿಸ್ಟ್ ಆಗಲಿ ಯಾವ ವರ್ಕರ್ಸ್ ಆಗಲಿ ಇರಲ್ಲ. ಬರೀ ಒಂದು 2-3 ಜನ ಮೇಂಟೆನೆನ್ಸ್ ವರ್ಕರ್ಸ್ ಅಂತ ಯಾರು ಇರ್ತಾರೆ ಅವ್ರು ಮಾತ್ರ ಆ ಐಲ್ಯಾಂಡಲ್ಲಿ ಇರ್ತಾರೆ. ಈ ಐಲ್ಯಾಂಡಲ್ಲೂ ಕೂಡ ಅದೇ ಥರ ಇಲ್ಲಿ ಏನು ತೆಂಗಿನ ಮರ ಎಲ್ಲ ಬೆಳೆದಿರಲ್ಲ ಅದನ್ನು ನೋಡ್ಕೊಳ್ಳೋ ಒಂದು 5-6 ಜನ ಇರ್ತಾರಂತೆ. ಅದು ಬಿಟ್ಟರೆ ಬೆಳಗ್ಗೆ ಟೂರಿಸ್ಟ್ ಬರಬೇಕು, ಮಧ್ಯಾಹ್ನ 3:15 ಒಳಗೆ ಎಲ್ಲರೂ ಪ್ಯಾಕಪ್ ಮಾಡಿ ವಾಪಸ್ ಹೋಗಬೇಕು. ಎಂಟ್ರಿ ಫೀಸ್ 10 ರೂಪಾಯಿ ಕಟ್ಟಬೇಕು ಬಂದವರೆಲ್ಲ. UPI-ಅಲ್ಲಿ ಕೂಡ ಕಟ್ಬೋದು, ಕ್ಯಾಶಲ್ಲಿ ಕೂಡ ಕಟ್ಬೋದು. ನಾನು ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ಒಂದು ಬಹಳ ಮುಖ್ಯವಾದ ಜಾಗ ಇದೆ, ಲೈಟ್ ಹೌಸ್. ಅಲ್ಲಿಂದ ಇಡೀ ಸುತ್ತಮುತ್ತಲಿನ ಐಲ್ಯಾಂಡ್ಸು ಸಕ್ಕತ್ತಾಗಿ ಕಾಣುತ್ತದೆ ವ್ಯೂ ಪಾಯಿಂಟಲ್ಲಿ. ಅದನ್ನು ನೋಡೋದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲಿಂದ ಒಂದು ವಾಕ್ ಮಾಡ್ಕೊಂಡು ಹೋಗಿ ಟಿಕೆಟ್ ತೊಗೊಂಡು ಆ ಲೈಟ್ ಹೌಸ್ನ ವ್ಯೂನ ನಿಮಗೆ ಎಲ್ಲರಿಗೂ ತೋರಿಸ್ತೀವಿ ಬನ್ನಿ. ನಮ್ಮ ಭಾರತ ದೇಶದ 20 ರೂಪಾಯಿ ನೋಟ್ ಮೇಲೆ ಕೂಡ ಈ ಒಂದು ಲೈಟ್ ಹೌಸ್ನ ಫೋಟೋ ಇದೆಯೇ ನೋಡಿ. ಆ ಕೇಸರಿ ಬಣ್ಣದ ನೋಟ್ ಇದೆಯಲ್ಲ ನಮ್ಮದು, ಅಲ್ಲಿ ಈ ಒಂದು ನಾರ್ದರ್ನ್ ಪಾಯಿಂಟ್ ಲೈಟ್ ಹೌಸ್ನ ಚಿತ್ರವನ್ನು ಬಳಸಲಾಗಿದೆ. ಟಿಕೆಟ್ ಕೊಟ್ಟಿದ್ದಾರೆ 10 ರೂಪಾಯಿ. ನೋಡಿ ಹೆಂಗಿದೆ ಲೈಟ್ ಹೌಸು. ವಾವ್ ವಾವ್. ಇದರೊಳಗಿಂದ ಆಚೆ ಬಂದರೆ ನೋಡ್ರಿ ಇಲ್ಲಿ ವ್ಯೂ.
ಓ ಮೈ ಗಾಡ್, ಎಂಥ ಅಮೋಘವಾದ ವ್ಯೂ. ಆಹಾ, ಸಕ್ಕತ್ತಾಗಿದೆ ಜಾಗ. ವಾ, ಇಡೀ ಐಲ್ಯಾಂಡ್ ಸಿಗುತ್ತೆ ವ್ಯೂ. ವಾ, ಅದು ಪೋರ್ಟ್ ಬ್ಲೇರು, ಅದು ರಾಸು. ಇದು ತೆಗಿತಾರೆ ಸ್ಕ್ರೀನ್ನ, ಅವಾಗ ಒಳಗಿರೋ ಲೈಟು ಅಲ್ಲಿ ಬರ್ತಾರೋ ಶಿಪ್ಗಳಿಗೆ ಕಾಣುತ್ತೆ, ಅಂದರೆ ಈ ಕಡೆ ಬಂದರಿದೆ ಅಂತ. ಇಲ್ಲಿ ನೋಡಿ GPS ಇಟ್ಟಿದ್ದಾರೆ, ಐಲ್ಯಾಂಡ್ನ ತುದಿ ಕಾಣುತ್ತೆ ಇಲ್ಲಿ. ನೋಡ್ತಾ ಹೋಗಿ ಆಕಾಶ ಮತ್ತು ಸಮುದ್ರ ಒಂದಾಗೋದನ್ನು ನೋಡಿ. ನೋಡಿ ಏನೋ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ಈ ಜಾಗದಲ್ಲಿ? ಅಷ್ಟು ಎಲ್ಲಿವರೆಗೂ ನೋಡ್ತಿರೋ, ಎಷ್ಟು ಉದ್ದಗಲಕ್ಕೆ ನೋಡ್ತಿರೋ ಅಲ್ಲಿವರೆಗೂ ಸಮುದ್ರ, ವಿಶಾಲವಾದ ಸಮುದ್ರ. ಮಾವಿನಕಾಯಿ ಮರ. ದ್ವೀಪದಲ್ಲಿ ಯಾರೂ ಇಲ್ಲ ಅಂದಾಗ ದ್ವೀಪ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು ನೀವು. ಅದೇ ಮನುಷ್ಯ ಬಾಳುವಂತಹ ಪೋರ್ಟ್ ಬ್ಲೇರ್ ನೋಡಿ ಹೆಂಗಾಗಿದೆ ಅಲ್ಲಿ, ಎಲ್ಲ ಎಗರೋಗಿದೆ. ಇಲ್ಲಿ ಇನ್ನೂ ಹಸಿರು ಎಲ್ಲರಿಗೂ ಉಸಿರನ್ನು ನೀಡ್ತಾ ಹೋಗ್ತಾಯಿದೆ. ಯಾವುದೇ ಎಕ್ವಿಪ್ಮೆಂಟ್ನ ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಲೈಟ್ ಹೌಸ್ ಹೆಂಗಿದೆ ನೋಡಿ, ಯಾವ ರೀತಿ ಒಂದು ಟೆಕ್ನಾಲಜಿಯಲ್ಲಿ ಇದನ್ನು ಮಾಡಲಾಗಿದೆ. ಇಲ್ಲಿ ಆಪರೇಟರ್ ಕೂತ್ಕೋತಾರೆ, ಇನ್ನೂ ಸಾಕಷ್ಟು ಟೂಲ್ಸ್ ಎಲ್ಲ ಇದೆ, ತಿರುಗ್ತಾ ಇರುತ್ತೆ. ನೋಡಿ ಹೆಂಗೆ ತಿರುಗ್ತದೆ ಇದು, ಇದು ಕೂಡ ತಿರುಗ್ತಾ ಇದೆ. ವಾ 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 ವಾ, ಈ ಥರ ಲೈಟ್ ಹೌಸ್ ನಾನು ಯಾವತ್ತೂ ನೋಡಿರಲಿಲ್ಲ, ಇದರ ಟೆಕ್ನಾಲಜಿನೂ ಗೊತ್ತಿರಲಿಲ್ಲ ನನಗೆ. ಇಲ್ಲಿನ ಸಿಸ್ಟಮ್ಸ್ ಎಲ್ಲ ಇದೆ, ತುಂಬ ಮುಖ್ಯ ಇದು ನ್ಯಾವಿಗೇಷನ್ಗೆ, ಶಿಪ್ಸ್ಗಳಿಗೆ. ಅನುಭವ ಮಾತ್ರ ಸೂಪರ್. ಇಲ್ಲಿಗೆ ಬಂದರೆ ಮಸ್ಟ್ ಟ್ರೈ, ಮಿಸ್ ಮಾಡಿದೆ ಬನ್ನಿ. ವಾವ್, ಸೂಪರ್ ಅನುಭವ. ನೋಡಿ ಎಲ್ಲಿದ್ವಿ ನಾವು ಆವಾಗಲೇ. ಹಸುವಾಗ್ತದೆ, ಊಟದ ಸಮಯ. ಅಮ್ಮ ನೋಡಿ ಹೆಂಗೆ ತಂದಿದ್ದಾರೆ ಮೀನ್ನ ಅಂತ. ಅಬ್ಬಾ 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 ಅಬ್ಬಾ. ಶೆಫಾ? ಶೆಫ್, ಥ್ಯಾಂಕ್ ಯು ಶೆಫ್. ಒಳ್ಳೆ ಅಡುಗೆ ಮಾಡ್ತಾರಂತಿಲ್ಲಿ ಮೇಡಮ್ಮು. ನೋಡಿ ಇಲ್ಲಿ ಅಮ್ಮ ಮಾಡ್ತಾಯಿದ್ದಾರೆ ನಮ್ಮ ಮಧ್ಯಾಹ್ನದ ಊಟ. ಮೀನಿಗೆ ಚೆನ್ನಾಗಿ ಮಸಾಲ ಇಡಿಸ್ತಾ ಇದ್ದಾರೆ, ಮೀನಿಗೆ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದಾರೆ. ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಪ್ರಾನ್ಸ್ ಕರಿ ಮತ್ತು ಅನ್ನ ಕೊಟ್ಟಿದ್ದಾರೆ. ಅಮ್ಮ ಬಿಸಿ ಬಿಸಿ ಫಿಶ್ ಮಾಡ್ಕೊಂಡು ತೊಗೊಂಬಂದರು. ಸ್ನೇಹಿತರನ್ನ ಕೇಳ್ತಾ ಇದ್ದೆ ಹೆಂಗೆ ನಡೀತಾ ಇದೆ ಜೀವನ, ಬಿಸ್ನೆಸ್ ಎಲ್ಲ ಅಂತ. ಪ್ರತಿ ದಿವಸ 4 ಗಂಟೆಗೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕಂತೆ. ಈ ಐಲ್ಯಾಂಡ್ ತುಂಬ ಚೆನ್ನಾಗಿದೆ ಅಂತೆ. 2 ವೀಲರ್ ಇದ್ದರೆ ಮೇಲ್ಗಡೆವರೆಗೂ ಹೋಗಿ ಪಾಯಿಂಟೆಲ್ಲ ನೋಡ್ಕೊಂಬರ್ಬೋದು. ಯಾವಾಗ ಬೇಕಾದ್ರೂ ನಾನು 2 ವೀಲರ್ ತೊಗೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಸೊ ಅಂಡಮಾನಿಗೆ ಬಂದಾಗ ಮೀನು ಊಟನೇ ಮುಖ್ಯ ಎಲ್ಲದಕ್ಕಿಂತ. ಅನ್ನಗಿನೆಲ್ಲ ತಿನ್ನಬಾರ್ದು, ಬರೀ ಮೀನು ತಿನ್ನಬೇಕು. ರೆಡ್ ಸ್ನ್ಯಾಪರ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ವೆರಿ ನೈಸ್. ಊಟ ಮಾಡಿ ಸರಿ ಕಾಯ್ತಾ ಇದೆ, ವಾಪಸ್ ಹೋಗ್ಬೇಕು. ಒಳ್ಳೆ ಊಟ ಆಯಿತು. 1230 ರೂಪಾಯಿ ಅಂದರು. ನನಗೆ 230 ರೂಪಾಯಿ ಬಿಟ್ಟರು, 1000 ರೂಪಾಯಿ ಕೊಟ್ಟೆ. ಕರುನಾಡಿನ ನಂಬರ್ 1 ಟ್ರಾವೆಲ್ ಕಂಪ್ನಿ ವೇ ಟು ವರ್ಲ್ಡಲ್ಲಿ ಕೂಡ ಅಂಡಮಾನ್ ಪ್ಯಾಕೇಜಸ್ ಇದೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಏನು ತಲೆನೋವಿರಲ್ಲ. ಟಿಕೆಟ್ ತೊಗೊಳ್ಳೋದು ಅದು ಇದು ಎಲ್ಲನೂ A to Z, ಏರ್ಪೋರ್ಟಿಂದ ಏರ್ಪೋರ್ಟ್ವರೆಗೂ ಪ್ರತಿಯೊಂದು ನೋಡ್ಕೋತಾರೆ. ಹಿಂದೆ ಬುಕ್ ಮಾಡಿ. ಬಂತು ನಮ್ಮ AK Star 1 ಬೋಟು. ಇಲ್ಲಿ ನೋಡಿ, ಇಲ್ಲಿ ಪಂಜಾಬಿ ಫ್ರೆಂಡ್ಸು. ಎಲ್ಲಿ ಕಿಧರ್ रहते हो भाई? मैं तो चंडीगढ़ ಚಂಡೀಗಢಲ್ಲಿ ಇರ್ತಾರಂತೆ. ಚಂಡೀಗಢ का पालडाम मुझे बहुत पसंद है. ಸೊ ಇವರೆಲ್ಲ ಚಂಡೀಗಢ ಅವರು. ನನ್ನ ಬಗ್ಗೆ ಕೇಳ್ತಾ ಇದ್ರು, ಚಾನಲ್ ಬಗ್ಗೆ ಕೇಳ್ತಾ ಇದ್ರು. ಆಹಾ, उनको बोल रहे, मुझे नहीं सर, मुझे बोल रहे हैं. ಹಾಡು ಹೇಳ್ಕೊಂಡು ಮಜಾ ಮಾಡ್ತಾ ಇದ್ವಿ. ಈಗ ನಾನು ಬೋಟ್ ಓಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಇವರೆಲ್ಲರ ಜೀವ ನನ್ನ ಕೈಯಲ್ಲಿದೆ ಇವಾಗ. ಹಾಂ हाँ, उतना ही क्या चला रहा हूँ, पकड़ रहा हूँ ये तो. ओह, अभी चला रहा हूँ. वाओ, बोट ओडिस्ता इधरी. आओ इधर. हाँ,
ಬೋಟ್ ಓಡಿಸೋದು ಬೈಕ್ ಓಡಿಸ್ದಂಗೆ ಆಕ್ಸಿಲರೇಷನ್ ಇರುತ್ತೆ, ಆಕ್ಸಿಲರೇಷನ್ ಕೊಡಬೇಕು, ಬ್ರೂಮ್ ಬ್ರೂಮ್ ಅಂತ. गिरता नहीं है ना बोट, गिरता नहीं है ना, गिरता नहीं है तो ठीक है. ಬೀಳಲ್ಲ ಅಂದ್ರೆ ಓಕೆ, ಬೀಳುತ್ತೆ ಅಂದ್ರೆ ಓಡಿಸಲ್ಲ. ಕಲ್ತ್ಕೊಂಡ್ಬಿಟ್ಟೆ ಬೋಟ್ ಓಡಿಸೋದು ಹೆಂಗೆ ಕಲ್ತ್ಕೊಂಡೆ. ಹಾಯ್ ಅವಿನಾಶ್, ಹೌ ಆರ್ ಯು ಬ್ರೋ? हाँ ठीक से चला रहा हो? हाँ जॉब दे दो हमें. ಒಳ್ಳೆ ಅನುಭವನ ಕೊಟ್ಟಂತಹ ಬೋಟ್ ಡ್ರೈವರ್ಗೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿರುತ್ತೆ. ಒಂದು ಬೈಕನ್ನ ಆಕ್ಸಲರೇಷನ್ ಕೊಟ್ಟಂಗೆ, ಬಟ್ ನಾವು ಬೈಕನ್ನ ಹಿಂಗೆ ಕೊಡ್ತೀವಿ, ಬೋಟಲ್ಲಿ ಹಿಂಗಿರುತ್ತೆ. ಅದಾದಮೇಲೆ ಲೆಫ್ಟ್ಗೆ ರೈಟ್ಗೆ ಈ ಥರ ಇರುತ್ತೆ. ಆ ಸ್ಪೀಡನ್ನು ನೀವು ಡಿಸೈಡ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಗುಡ್ ಎಕ್ಸ್ಪೀರಿಯನ್ಸ್ ಬ್ರೋ.